அனைவருக்கும் ஈஸ்டர் வாழ்த்துக்கள். கர்த்தர் உங்களை ஆசீர்வதிக்கட்டும். ஸோ அந்த நாளில் பாஸ்டர் அக்ஷய் நம்மத்தில் இருப்பது சந்தோஷம். நேரடியாய் கனடாவில் கர்த்தருடைய வார்த்தை அவர் கொண்டு வருவார். கரங்களை தட்டி பாஸ்டர் அக்ஷய் நம்ம வரவேற்போம். பிரைஸ் தி லார்ட், பிரைஸ் தி லார்ட். ಸ್ತೋತ್ರ. ಪಾಲ್ಗೊಳ್ಳುವಂತೆ ದೇವರ ಅವಕಾಶವನ್ನು ಕೊಟ್ಟರು. ಹಲ್ಲೆಲೂಯಾ. ದೇವರ ಸೇವಕರು ಹೇಳಿದ ಪ್ರಕಾರವಾಗಿ ಕ್ಯಾಲೆಂಡರ್ನ ಮುಖಾಂತರವಾಗಿಯೂ ದಿನಗಳ ಮುಖಾಂತರವಾಗಿಯೂ ಇಂದು ಈಸ್ಟರ್ ಹಬ್ಬವಾಗಿದೆ. ಹಲ್ಲೆಲೂಯಾ. ಲೋಕವೇ ಅದನ್ನು ನಂಬಿ ಅದನ್ನು ಆಚರಿಸುತ್ತಿದ್ದಾರೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಧ್ಯಾನಕ್ಕೋಸ್ಕರ ಒಂದು ವಾಕ್ಯವನ್ನು ತಿಳಿಸಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯ, 5ನೇ ವಾಕ್ಯ 6ನೇ ವಾಕ್ಯ. ಹಾಂ 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 ಆಮೆನ್. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಓದ ವೇದ ಭಾಗವು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ 6ನೇ ವಾಕ್ಯನ ಓದಿದ್ದೆವು. ಈ ವಾಕ್ಯದಲ್ಲಿ ಈಗ ಘಟನೆಗಳು ನಮಗೆಲ್ಲಗೂ ಚೆನ್ನಾಗೂ ತಿಳಿದಿದೆ. ಅನೇಕ ಸೇವಕರಾಗಲಿ ಅನೇಕ ವಾಕ್ಯಗಳ ಮುಖಾಂತರ ನಾವು ಕೇಳಿದ್ದೇವೆ. ಇದನ್ನು ಇನ್ನೂ ಸ್ಪಷ್ಟನೆಯಾಗಿ ನಾವು ಫುಲ್ಲಾಗಿ ಓದಬೇಕಾದ್ರೆ ಅದೇ ಪೂರ್ತಿ ಓದಿ ನೋಡಿದರೆ ಯೇಸು ಕ್ರಿಸ್ತನು 3ನೇ ದಿನ ಜೀವಿತವಾಗಿ ತಿರುಗಿ ಪುನರುತ್ಥನಾಗಿ ಎದ್ದು ಬಂದಾಗ ಅಲ್ಲಿ ನಡೆದಂಥ ಅನೇಕ ಕಾರ್ಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಮರಿಯಾಳು ಸ್ತ್ರೀಯರೆಲ್ಲ ಸೇರಿಕೊಂಡು ಏನು ಮಾಡ್ತಿದ್ದಾರೆ, ಆ ಯೇಸು ಕ್ರಿಸ್ತನು ಇಡಲ್ಪಟ್ಟಂಥ ಸಮಾಧಿಯ ಬಳಿಗೆ ಬೆಳಗಿನ ಜಾವದಲ್ಲಿ ಏನು ಮಾಡ್ತಿದ್ದಾರೆ, ಅವರು ಅನೇಕ ಕಾರ್ಯಗಳನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ನೋಡುವಂತೆ ಅಲ್ಲಿಗೆ ಹೋಗುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳು, ಈ ಲೋಕವು ಈ ದಿನವನ್ನು ಈಸ್ಟರ್ ಹಬ್ಬವೆಂದು ಆಚರಿಸುತ್ತಿದೆ. ನಾವು ಅದನ್ನು ಸಹ ಎಲ್ಲ ಈ ದಿನದ ಪ್ರಕಾರ ನೋಡುತ್ತಿದ್ದೇವೆ. ಆದರೆ ಇದರಲ್ಲಿ ಜನರು ನಂಬುತ್ತಾರೋ ಇಲ್ಲವೋ, ಆದರೆ ಒಂದು ಕಾರ್ಯ ಮಾತ್ರ ಸತ್ಯ, ಆತನು 3ನೇ ದಿನದಲ್ಲಿ ಪುನರುತ್ಥನಾಗಿ ಎದ್ದು ಬಂದಿದ್ದು ಸತ್ಯವಾಗಿದೆ. ಅದರಲ್ಲಿ ಯಾವುದೇ ಒಂದು ಬದಲಾವಣೆಯಿಲ್ಲ. ಈಗ ಈ ಸ್ತ್ರೀಯರು ಬಂದು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ದೇವದೂತರು ಅವರಿಗೆ ಹೇಳಿದ ಮಾತೇನಪ್ಪ ಅಂತ ಹೇಳಿದರೆ, ಆತನು ಇಲ್ಲಿ ಇಲ್ಲ, ಆತನು ಹೇಳಿದ ಪ್ರಕಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾರೆ. ಇದನ್ನು ಕೇಳಿದಾಗ ಅವರೇನು ಮಾಡಿದ್ರು, ಸ್ತ್ರೀಯರೆಲ್ಲ ತುಂಬ ಅದನ್ನು ಕೇಳಿ ತಕ್ಷಣ ಆಶ್ಚರ್ಯಗೊಂಡು ಶಿಷ್ಯಂದಿರ ಬಳಿಗೆ ಓಡುವಾಗ ಏನು ಮಾಡ್ತಾರೆ, ಕಾರ್ಯಗಳನ್ನು ತಿಳಿಸುತ್ತಿದ್ದಾರೆ. ಕಾರ್ಯಗಳನ್ನು ತಿಳಿಸಿದಾಗ ಶಿಷ್ಯಂದರು ಪೇತ್ರನು ಕೆಲವರು ಶಿಷ್ಯಂದರೆಲ್ಲ ಅವರೊಂದಿಗೆ ಬಂದು ಆ ಒಂದು ಸಮಾಧಿಯ ಬಳಿಗೆ ಬಂದು ನೋಡಲಿಕ್ಕೆ ಬರುತ್ತಾರೆ. ಪೇತ್ರನು ಸತಃ ಒಳಗೆ ಹೋಗಿ ಅಲ್ಲಿ ನೋಡಬೇಕಾದ್ರೆ ನಾರು ಮಡಿಯ ಬಟ್ಟೆ ಏನಾಗಿದೆ, ಸುತ್ತಿಡಲ್ಪಟ್ಟಿದೆ. ಅನೇಕ ಕಾರ್ಯಗಳೆಲ್ಲ ನಡೆಯುತ್ತಿದೆ. ಪೇತ್ರನು ಸಹ ಬಂದು ನೋಡುತ್ತಿದ್ದಾರೆ. ಈ ಕಾರ್ಯಗಳೆಲ್ಲ ನಡೆದಾಗ ಯೇಸು ಕ್ರಿಸ್ತನು 13ನೇ ವಾಕ್ಯದಲ್ಲಿ ಓದೋಣ ಅಲ್ಲಿಂದ. ಆಮೇಲೆ ಸಾಕು, ಅಲ್ಲಿಗೆ ಸಾಕು. ಹಲ್ಲೆಲೂಯಾ. ಇಬ್ಬರು ಶಿಷ್ಯಂದ್ರು ಏನು ಮಾಡುತ್ತಿದ್ದಾರೆ, ಎಮ್ಮಾವೂರೆಂಬ ಒಂದು ಊರಿಗೆ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಅವರ ಇಬ್ಬರಲ್ಲಿ ಕೆಲವೊಂದು ಸಂಭಾಷಣೆಗಳು ಮಾಡಿಕೊಂಡು ಹೋಗುತ್ತಿದ್ದಾರೆ. ಇವರ ಮಧ್ಯದಲ್ಲಿ ತಕ್ಷಣವಾಗಿ ಕ್ರೈಸ್ತನು ಅವರೊಂದಿಗೆ ಸೇರಿಕೊಂಡು ಅವರ ಸಂಭಾಷಣೆಯಲ್ಲಿ ಈ ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತನಾಡಿಕೊಳ್ಳುವ ಈ ಸಂಗತಿಗಳೇನೆಂದು ಅವರೊಂದಿಗೆ ಮಾತನಾಡಿಕೊಂಡು ಯೇಸು ಕ್ರಿಸ್ತನು ಸಹ ಅವರೊಂದಿಗೆ ಮಾತನಾಡಿಕೊಂಡು ನಡೆದುಕೊಂಡು ಹೋಗುತ್ತಿದ್ದಾರೆ. ಯೇಸು ಕ್ರಿಸ್ತನು 3ನೇ ದಿನ ಪುನರುತ್ಥನಾಗಿ ಎದ್ದು ಬಂದ ನಂತರ ಇವರೊಂದಿಗೆ ಮಾತನಾಡಿಕೊಂಡು ಈ ಶಿಷ್ಯರೊಂದಿಗೆ ಹೋಗುತ್ತಿದ್ದಾರೆ. ಆದರೆ ಅಲ್ಲೊಂದು ಕಾರ್ಯ ಏನಪ್ಪ ಅಂತ ಹೇಳಿದರೆ, ಅವರು ಕ್ರೈಸ್ತನೆಂದು ಅವರು ಗುರುತಿಡಿಯೋಕ್ಕಾಗಲಿಲ್ಲ. ಕ್ರೈಸ್ತರೊಂದಿಗೆ ನಡೆಯುತ್ತಿದ್ದಾರೆ. 3ನೇ ದಿನ ಪುನರುತ್ಥನಾಗಿ ಎದ್ದು ಬಂದ ಕ್ರೈಸ್ತನು ಇವರೊಂದಿಗೆ ಸಂಭಾಷಣೆ ಮಾಡಿಕೊಂಡು ನಡೆದು ಹೋಗುತ್ತಿದ್ದಾರೆ. ಯಾವ ಸಂಗತಿಗಳ ಬಗ್ಗೆ ನೀವು ಮಾತನಾಡ್ತಿದ್ದೀರಾ ಎಂದು ಕ್ರೈಸ್ತನೇ ಕೇಳಿಕೊಂಡು ಇವರು ಹೇಳುತ್ತಿದ್ದಾರೆ, 3 ದಿವಸಕ್ಕೆ ಮುಂಚೆ ಏನಾಯಿತು, 2 ದಿವಸಕ್ಕೆ ಮುಂಚೆ ಇದೊಂದು ವ್ಯಕ್ತಿನ ಅಲ್ಲಿ ಬಂದು ಯೇಸು ಕ್ರಿಸ್ತನ ಬಗ್ಗೆ ಅನೇಕ ಕಾರ್ಯ ಹೇಳ್ತಾರೆ ನೋಡಿ. 19ನೇ ವಾಕ್ಯ ಹೋದ್ರಿ. ಹಾಂ 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 ಓದಿ 20ನೇ ವಾಕ್ಯ. ಹಾಂ ಹಾಂ ಹಾಂ
ಆಮೇಲೆ ನಜರೇತಿನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಹಾಲೆಲೂಯಾ. ಇವ್ರು ಹೇಳ್ತಿದ್ದೆ, ಇವರಿಗೆ ಚೆನ್ನಾಗಿ ತಿಳಿದಿದೆ ಯೇಸು ಕ್ರಿಸ್ತನು ಎಂಥವರು, ಅವರು ಹೇಗೆ ಮಾತನಾಡುವವರು, ಅವರ ಎಬಿಲಿಟಿಗಳೇನು, ಅವರು ಎಷ್ಟು ಟ್ಯಾಲೆಂಟ್ ಆಗಿದ್ದರು, ಅವರ ಮುಂದೆ ಮಾತನಾಡುವುದಕ್ಕೆ, ಅಧಿಕಾರಿಗಳ ಮುಂದೆ ಮಾತನಾಡೋದಕ್ಕೆ ಶಕ್ತನಾಗಿ ಎಲ್ಲವೂ ತಿಳಿದಿದವರು ಯಾರಿಗೆ ಹೇಳುತ್ತಿದ್ದಾರೆ? ಪುನರ್ತರಾಗಿ ಎದ್ದು ಬಂದಂತಹ ಕ್ರೈಸ್ತನ ಬಳಿಗೆ ಕಾರ್ಯಗಳನ್ನು ಹೇಳುತ್ತಿದ್ದಾರೆ. ಅವರನ್ನೇನು ಮಾಡಿದ್ರು ಅಧಿಕಾರಿಗಳು, ಮಹಾಯಾಜಕರು ಅವರ ಮೇಲೆ ಒಂದು ಅಪರಾಧಗಳನ್ನು ಹಾಕಿ ಅವರನ್ನೇನು ಮಾಡಿದ್ರು? ಶಿಲುಬೆಗೆ ಹಾಕಲ್ಪಟ್ಟರು. ಈ ಲೋಕವು ಏನು ಮಾಡ್ತಿದ್ರೆ ಶಿಲುಬೆಯನ್ನು, ಈಗಿನ ಕಾಲದಲ್ಲಿ ಒಂದು ಶಿಲುಬೆ ಅನ್ನೋದು ಏನು ಅನ್ಕೊಂಡಿದ್ದಾರೆ ಅಂತ ಹೇಳಿದರೆ, ಆ ಶಿಲುಬೆನ ಒಂದು ಚಿನ್ನದಲ್ಲಿ ಡಾಲರ್ ಆಗಿ ಹಾಕೊಳ್ಳೋದು, ಇಲ್ಲಾಂದ್ರೆ ಏನು ಮಾಡ್ತಾರೆ ಟ್ಯಾಟೋ ಹಾಕ್ಕೊಳ್ಳೋದು, ಅದನ್ನು ಏನೋ ಒಂದು ಐಡಿಯಲ್ ಆಗಿ ಅದನ್ನು ಬದಲಾಯಿಸ್ಬಿಟ್ರು. ಆ್ಯಕ್ಚುಲಿ ಪೆಂಟೆಕೋಸ್ಟಲ್ ನಾವೆಲ್ಲ ಏನು ಮಾಡ್ಬೇಕಂತ ಹೇಳಿದ್ರೆ, ವಿಗ್ರಹ ಆರಾಧನೆಯೇ ಇಲ್ಲ ಎಂಬುವರು ಒಂದು ಶಿಲುಬೆಯನ್ನು ವಿಗ್ರಹ ಮಾಡಿಕೊಂಡು ಅದನ್ನು ಹಿಂಬಾಲಿಸುವವರಾಗಿ ಬದಲಾಗಿದ್ದೇವೆ. ಇಲ್ಲ, ಲೋಕದಲ್ಲಿ ಅನೇಕ ಏನು ಮಾಡ್ತಾರೆ, ಅದನ್ನು ಸ್ಟೈಲ್ಗೋಸ್ಕರ ಹಾಕೊಂಡು ಅನೇಕ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಶಿಲುಬೆಯ ಹಿಂದೆ ನಿಜವಾಗಿ ನಡೆದಂಥ ಕಾರ್ಯವೇನು? ಈ ದಿನದಲ್ಲಿ ಮೂರನೇ ದಿನವಾಗಿ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದು ಬರಬೇಕಾಗಿರೋ ಕಾರ್ಯವೇನಾಗಿತ್ತು, ಆತನು ಬಂದು ಮಾಡಿದ ಕಾರ್ಯವೇನೆಂಬುದನ್ನು ಜನರು ಮರೆತು ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಎದ್ದು ಬಂದರಂತೂ ನಂಬುತ್ತಾರೆ, ಅದನ್ನು ಆಚರಿಸುತ್ತಾರೆ, ಅದನ್ನೊಂದು ಹಬ್ಬವಾಗಿ ಮಾಡಿಕೊಂಡಿದ್ದಾರೆ. ಕ್ರೈಸ್ತರ ಹಬ್ಬ, ಅದಾವುದು ಸಭೆಗೆ ವಿಶ್ವಾಸಿಗಳು ಬರುವವರಿದ್ದಾರೆ. 3 ದಿನ ಬರುವವರಿದ್ದಾರೆ ಸಭೆಗೆ. ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ, ಈಸ್ಟ್ರಿಗೆ ಬರೋರು ಸಭೆಗಿದ್ದಾರೆ, ಮಿಕ್ಕಿದ ಯಾವುದು ಬರೋಲ್ಲ. ಈ 3 ದಿನಗಳಿಗೆ ಮಾತ್ರ ಏನು ಮಾಡ್ತಾರೆ? ಸಭೆಗೆ ಬರುವ ವಿಶ್ವಾಸಿಗಳಿದ್ದಾರೆ. ಈಗೆಲ್ಲ ನಂಬಿ ಎಲ್ಲ ಮಾಡುವವರಿದ್ದಾರೆ. ಆದರೆ ಯಾತಕ್ಕೋಸ್ಕರ ಆತನು ಮರಣ ಹೊಂದಿದನು? ಆ ಶಿಲುಬೆಯಿಂದ ನಡೆದಂಥ ಕಾರ್ಯಗಳೇನು? ಅದು ಯಾತಕ್ಕೋಸ್ಕರ ಆ ಶಿಲುಬೆ ಬಂದಿತ್ತು? ಆ ಶಿಲುಬೆ ಹಾಕಲ್ಪಟ್ಟಾಗ ಆ ಶಿಲುಬೆ ಯಾತಕ್ಕೋಸ್ಕರ ಇತ್ತಂತ ಇವಳೆಲ್ಲನೂ ಮರೆತು ಹೋಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವೊಂದು ಕಾರ್ಯವನ್ನು ತಿಳಿದುಕೊಳ್ಳಬೇಕು. ಆ ಶಿಲುಬೆ ಬಂದು ಬರೀ ಮರದಿಂದ ಮಾಡಲ್ಪಟ್ಟ ಶಿಲುಬೆ ಆಗಿರಲಿಲ್ಲ. ಆಗಿನ ಕಾಲದಲ್ಲಿ ಒಂದು ವ್ಯಕ್ತಿಗೆ ತುಂಬ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಒಂದು ಶಿಕ್ಷೆಯನ್ನು ಮಾಡಿದರೆ ಅವರಿಗೆ ಕೊಡಬೇಕಾಗಿರುವಂಥ ಶಿಕ್ಷೆ ಆಗೋದು ಬಂದರೆ ಶಿಲುಬೆಯಲ್ಲಿ ಆತನು ಮರಣ ಹೊಂದಬೇಕಾಗಿರುವಂಥ ಒಂದು ಶಿಕ್ಷೆಯಾಗಿತ್ತು. ಆ ಶಿಕ್ಷೆಯ ವಿಧಿಯಾಗಿತ್ತು. ಆ ಶಿಕ್ಷೆಯ ಒಂದು ವಿಧಿಯಾಗಿದ್ದಿತ್ತು. ಶಿಲುಬೆಯ ಆ ಮರಣದ ಏನು ಮಾಡಬೇಕು? ಆ ಮರದಲ್ಲಿ ಒಡೆದು ಕೊನೆಯ ರಕ್ತ ಸುರಿಸುವ ತನಕ ಅವ್ರು ಏನು ಮಾಡಬೇಕು? ಆ ಶಿಲುಬೆಯಲ್ಲಿ ಬಿಸಿಲಾಗಲಿ ಮಳೆಯಾಗಲಿ ಅಲ್ಲಿದ್ದು ಪ್ರಾಣವನ್ನು ಬಿಡಬೇಕೆಂಬುದೇ ಆ ಕಾಲದ ಒಂದು ವಿಧಿಯಾಗಿತ್ತು. ಆ ಮರಣವನ್ನು ಒಪ್ಪಿಕೊಂಡ ಕ್ರೈಸ್ತನು ಯಾತಕ್ಕೆ ಒಪ್ಪಿಕೊಂಡರು? ಅದನ್ನು ಮರೆತು ಇವತ್ತು ನಾವೇನು ಮಾಡುತ್ತಿದ್ದೇವೆ? ಹಬ್ಬಗಳನ್ನು ಆಚರಿಸುತ್ತಿದ್ದೇವೆ, ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಈಗಿನ ಈ ಶಿಷ್ಯರ ಸಂಭಾಷಣೆಯಲ್ಲಿ ಇವರು ಹೇಳುತ್ತಿದ್ದಾರೆ, ಆತನೇನು ಶಿಲುಬೆಗೆ ಹಾಕಿಸಿದರು, ಆತನೇನು ಮಾಡಿ ಶಿಲುಬೆಗೆ ಹಾಕಿಸಿ ಬಿಟ್ಟುಬಿಟ್ಟರು. ನಾವು ಇವರೇನು ಅಂದುಕೊಂಡಿದ್ರು, ಇಸ್ರೇಲ್ ಜನರನ್ನು ರಕ್ಷಿಸೋದಕ್ಕೆ ಇವರು ಬರಬೇಕಾಗಿತ್ತು. ಏನು ಮಾಡಿದರು? ಬರಲಿಲ್ಲ. ರಾಜರಾಗಿ ಹುಟ್ಟಬೇಕಾಗಿತ್ತು, ಹುಟ್ಟಲಿಲ್ಲ. ಅನೇಕ ಕಾರ್ಯಗಳು ಇವರಲ್ಲಿ ಸಂಭಾಷಣೆಗಳು ನಡೆಯುತ್ತಿದೆ. ಸಂಭಾಷಣೆ ನಡೀತಿರ್ಬೇಕಾದ್ರೆ ಈಗ ಕ್ರೈಸ್ತನು ಅವರೊಂದಿಗೆ ಮಾತನಾಡುತ್ತಿರ್ಬೇಕಾದ್ರೆ ಕೆಲವೊಂದು ಕಾರ್ಯವನ್ನು ಹೇಳುತ್ತಿರ್ಬೇಕಾದ್ರೆ ಅವರಿಗೇನು ಹೇಳ್ತಾರೆ? ಎಲೆ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳುವುದನ್ನು ನಂಬೋದರಲ್ಲಿ ಮುಂದೆ ಮಂದ ಹೃದಯದರೆ ಅಂತ ಹೇಳುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳು, ಇವರು ಶಿಷ್ಯಂದಿರಾಗಿದ್ದರು, ಅನೇಕ ಕಾರ್ಯಗಳನ್ನು ತಿಳಿದವರಾಗಿದ್ದರು, ಕ್ರೈಸ್ತನ ಬಗ್ಗೆ ತಿಳಿದವರಾಗಿ. ಆದರೆ ಇವರ ನಂಬಿಕೆಗಳು ಎಲ್ಲಾಗಿದೆ ಅಂತ ಹೇಳಿದರೆ, ಇವರೇನಂದುಕೊಂಡಿದ್ರು? ಇಸ್ರೇಲ್ ಜನರನ್ನು ಮಾತ್ರ ರಕ್ಷಿಸುವುದಕ್ಕೆ ಬರುತ್ತದೆ. ಆದರೆ ನಾವು ವೇದದಲ್ಲಿ ಓದುತ್ತೇವೆ, ಸಮಸ್ತ ಲೋಕದಲ್ಲಿರುವ ಎಲ್ಲ ಪಾಪಿಗಳನ್ನು, ಎಲ್ಲ ಜನರನ್ನು ರಕ್ಷಿಸುವುದಕ್ಕೋಸ್ಕರ ಈತನು ಬಂದರೆಂಬುದನ್ನು ವೇದವು ಸ್ಪಷ್ಟವಾಗಿ ಹೇಳುತ್ತಿದ್ದೆ. ಯಾರು ವ್ಯರ್ಥವಾಗಿ ಹೋಗಬಾರದು, ಎಲ್ಲರೇನು ಮಾಡಬೇಕು? ದೇವರ ಕಡೆಗೆ ಬರಬೇಕೆಂಬುದು ದೇವರ ಗುರಿಯಾಗಿತ್ತು. ಆತನು ಮರಣ ಹೊಂದುವುದಕ್ಕೆ, ಯಾವ ಪಾಪವನ್ನು ಮಾಡದೇ ಇರುವ ಆ ಕ್ರೈಸ್ತನು ಪಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕೆ ಕಾರಣ ಈ ಲೋಕವು ರಕ್ಷಣೆ ಹೊಂದಬೇಕು. ಸಮಸ್ತ ಲೋಕದ ಜನರೇನು ಮಾಡಬೇಕು? ರಕ್ಷಣೆ ಹೊಂದಬೇಕಾಗಿತ್ತು. ಈಗ ಇವರು ಎಲ್ಲ ಮಾತನಾಡಿಕೊಂಡು ಹೋಗುತ್ತಿದ್ದಾರೆ. ಇವರಿಗೆ ಇನ್ನೂ ಏನಾಗಲಿಲ್ಲ? ಅರಿವಾಗಲಿಲ್ಲ, ತಿಳಿಯಲಿಲ್ಲ. ಯಾರೊಂದಿಗೆ ಮಾತನಾಡುತ್ತಿದ್ದೇವೆಂದು? ಕ್ರೈಸ್ತನೊಂದಿಗೆ ಮಾತನಾಡುತ್ತಿದ್ದೇವೆಂದು ಇವರಿಗೆ ತಿಳಿಲ್ಲ. ಈ ಕಾರ್ಯಗಳು ನಡೆದ ನಂತರ ಒಂದು ಮನೆಗೆ ಹೋಗುತ್ತಿದ್ದಾರೆ. ಅಲ್ಲಿ ಒಂದು ಕಡೆ ಕೂಡುತ್ತಿದ್ದಾರೆ. ಅಲ್ಲಿ ಕೂಡಿದಾಗ ಅವರಲ್ಲಿ ಇದ್ದಂಥ ಒಂದು ಕಾರ್ಯ ಏನಪ್ಪ ಅಂತೇಳಿ, ನಾವು ಕಳೆದ ವಾರದಲ್ಲಿ ಹೇಳೋದು, ಇಲ್ಲಿ ಹೇಳೋದು ನನಗೆ ಗೊತ್ತಿಲ್ಲ. ಸಭೆ ಕೂಡಿ ಬಂದಾಗ ಅಲ್ಲೆಲ್ಲ ಅವ್ರುಗಳೇನು ಮಾಡುತ್ತಿದ್ದರು? ದೇವರ ರಾಭೋಜನದಲ್ಲಿ ದೇವರ ಒಂದು ಪಂಕ್ತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ಇವ್ರು ಏನು ಮಾಡಿದ್ರು? ರೊಟ್ಟಿಯನ್ನು ಎಲ್ಲ ಸೇರಿಸಿಕೊಂಡು ತಿನ್ನುತ್ತಿರ್ಬೇಕಾದ್ರೆ ಕ್ರೈಸ್ತನು ಎದ್ದು ನಿಂತು ಆ ರೊಟ್ಟಿಯನ್ನು ಮುರಿದು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟಾಗ ಅಲ್ಲಿ ಇದ್ದಂಥ ಶಿಷ್ಯಂದ್ರಿಗೆ ಗೊತ್ತಾಯಿತು. ಏನಾಯಿತು? ಈತನು ಕ್ರೈಸ್ತನೆಂದು ತಿಳಿದುಕೊಂಡರು. ಆವಾಗ ಅಲ್ಲ 30ನೇ ವಾಕ್ಯ ಹೋದ್ರಿ. ಹಾಂ 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 ಹಾಂ
ಹಾಂ ಹಾಂ ಆಮೇನ್, ಹಲ್ಲೆಲೂಯಾ. ಇವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿನವರಿಗೆ ಕೊಡುವಾಗ ಅವ್ರಿಗೇನಾಯ್ತು, ಅವರ ಕಣ್ಗಳು ತೆರೆದವು. ಮುಂದೆ ನಿಂತಿರುವುದು ಯಾರೆಂದು ಅವಾಗ ಅವ್ರಿಗೆ ಅರಿವಾಯಿತು. ಯಾರದು? ನಜರೇತಿನ ಯೇಸು ಕ್ರಿಸ್ತನು. ಯಾರಿದು? ನಾವಿಬ್ಬರು ದಾರಿಯಲ್ಲಿ ಬರಬೇಕಾದ್ರೆ ನಮ್ಮೊಂದಿಗೆ ಸಂಭಾಷಣೆ ಮಾಡಿಕೊಂಡು ಬಂದ್ರಲ್ಲ, ಅವರ ಬಗ್ಗೆ ಅವರ ಮುಂದೆ ನಾವು ಹೇಳಿಕೊಂಡು ಬಂದವಲ್ಲ, ಆ ನಜರೇತಿನ ಯೇಸು ಕ್ರಿಸ್ತನೇ ಇಲ್ಲಿ ನಿಂತಿದ್ದಾರೆ ಎಂಬುದು ಅವರಿಗೆ ಅರಿವಾಗಿ ಅವರ ಕಣ್ಗಳು ತೆರೆದವು. ತೆರೆದ ತಕ್ಷಣವೇ ಅವರು ಅಲ್ಲಿಂದ ಮಾಯವಾದರು. ಆ ರೊಟ್ಟಿಗಳನ್ನು ಕೊಡಬೇಕಾದ್ರೆ ಅವ್ರೇನು ಮಾಡಿದ್ರು? ಅಲ್ಲಿಂದ ಮಾಯವಾಗಿ ಹೋದರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಈಸ್ಟರ್ ಹಬ್ಬನ ಆಚರಿಸೋದಕ್ಕೆ ಬಂದಿದ್ದೇವೆ, ಸಂತೋಷ. ಕಳೆದ ದಿನಗಳಿಗೆ ಗುಡ್ ಫ್ರೈಡೇನ ಆಚರಿಸುವ ಸಂತೋಷ, ಕ್ರಿಸ್ಮಸ್ ಆಚರಿಸುವ ಸಂತೋಷ, ಎಲ್ಲ ದಿನ ಆಚರಿಸುವ ಸಂತೋಷ. ಆದರೆ ಒಂದು ಕಾರ್ಯ ತಿಳಿದುಕೊಳ್ಳಬೇಕು, ಅನೇಕ ಸಮಯದಲ್ಲಿ ನಾವು ಆಲೋಚನೆ ಮಾಡುತ್ತೇವೆ. ಎಲ್ಲರ ಜೀವಿತದಲ್ಲೂ, ವಿಶ್ವಾಸಿಗಳ ಜೀವಿತದಲ್ಲೂ ಆಲೈಕೆ ಬರುತ್ತಿದ್ದೇವಲ್ಲ, ಕಾರ್ಯಗಳನ್ನು ಮಾಡುತ್ತಿದ್ದೇವಲ್ಲ, ಯಾಕೆ ಒಂದು ಬದಲಾವಣೆವಿಲ್ಲ? ಯಾಕೆ ಇನ್ನು ದೇವರನ್ನು ಸರಿಯಾಗಿ ತಿಳಿದುಕೊಳ್ಳದೆಳಿದರೆ ಕಣ್ಗಳು ಮುಚ್ಚಲ್ಪಟ್ಟಿವೆ. ಹಲ್ಲೆಲೂಯಾ. ನಮ್ಮ ಕಣ್ಗಳು ಮುಚ್ಚಲ್ಪಟ್ಟಿವೆ. ನಮ್ಮ ಹಳೇ ಕಾರ್ಯಗಳಿಂದ ಕಣ್ಗಳು ಮುಚ್ಚಲ್ಪಟ್ಟಿವೆ. ನಾನು ಮುಂದೆ ಹೇಳಿದೆ, ಆ ಸ್ತ್ರೀರು ಹೋಗಿ ನೋಡಿದಾಗ ಅದೇ ಪೇತ್ರನು ಬಂದು ನೋಡಿದ್ದನು. ಇವಾಗ ಪೇತ್ರನ ಬಗ್ಗೆ ಹೋಗೋಣ, ಒಂದು ಕಾರ್ಯ ನೋಡೋಣ. ಪೇತ್ರನು ಶಿಷ್ಯನೊಂದಿಗೆ ಇದ್ದನು. ಯೇಸು ಕ್ರಿಸ್ತನೊಂದಿಗೆ ಶಿಷ್ಯನಾಗಿ ಇದ್ದುಕೊಂಡು ಸೇವೆ ಮಾಡಿದವರು. 3 ವರ್ಷಗಳ ಕಾಲ ಸೇವೆ ಮಾಡಿದ ಪೇತ್ರನು ಎಲ್ಲ ಅದ್ಭುತಗಳನ್ನು ನೋಡಿದವರು. ಅವರೇನು ಮಾಡಿದ್ರು ಗೊತ್ತಾ? ಎಲ್ಲ ನೋಡಿದ್ರು. ಇವಾಗ ಒಳಗಡೆ ಹೋಗಿ ಇಳಿದು, ಆ ಸಮಾಧಿ ಒಳಗೆ ಹೋಗಿ ಇಳಿದು, ಆ ಕಲ್ಲು ಉರುಳಿಸಿ ಇಳಿದು ಒಳಗೆ ಹೋಗಿ ನೋಡಿ ತಿಳಿದುಕೊಂಡು. ಯಾಕೆ ಅಂತ ಹೇಳಿದರೆ, ಯೂದರಲ್ಲಿ ಒಂದು ಕಲಾಚಾರವಿತ್ತು. ಒಂದು ವ್ಯಕ್ತಿ ಒಂದು ಕಡೆ ಮಲಗಿದ್ದಾರೆ ಅಂತ ಹೇಳಿದರೆ ಅವರು ಎದ್ದು ಅವರ ಹೇಳೋದು ಉಡುಪುಗಳನ್ನು ಏನು ಮಾಡಬೇಕು, ಅಲ್ಲಿದ್ದ ಬಟ್ಟೆಗಳೇನು ಮಾಡಬೇಕಂದ್ರೆ ಸುತ್ತಿ ಒಂದು ಆಕಾರದಲ್ಲಿ ಸುತ್ತಿ ಒಂದು ಮೂಲೆಯಲ್ಲಿ ಇಡಬೇಕು. ಅದು ಇಟ್ಟರೆ ಒಂದು ಶಿಸ್ತಾಗಿತ್ತು. ಆವಾಗಿನ ಕಾಲದಲ್ಲಿ ಅದು ಶಿಸ್ತಾಗಿತ್ತು. ಈ ಶಿಸ್ತನ್ನು ಕ್ರೈಸ್ತನು ಹಿಂಬಾಲಿಸುತ್ತಿದ್ದರು. ಯಾಕಂದರೆ ಸೇವೆಗೆ ಹೋಗಬೇಕಾರೆಲ್ಲ ಪೇತ್ರನು ಅವನು ನೋಡಿದಾಗ ಏನಾಗಿದೆ, ಇವರೇನು ಮಾಡಿದ್ದಾರೆ, ಇದನ್ನೆಲ್ಲ ಈ ಕಾರ್ಯಗಳನ್ನ ಶಿಸ್ತಾಗಿ ಮಾಡಿದ್ರೆ ಬಿಡು. ಅಲ್ಲಿ ಸಮಾಧಿಯಲ್ಲಿ ಒಳಗಡೆ ಹೋಗಿ ನೋಡಿದಾಗ ಆ ಬಟ್ಟೆ ಸುತ್ತಿ ಇಟ್ಟಿರೋದನ್ನು ನೋಡಿ ಇವನಿಗೇನು ಅರಿವಾಯಿತು, ಯೇಸು ಕ್ರಿಸ್ತನು ಪುನರುತ್ತನಾಗಿ ಎದ್ದು ಬಂದಿದ್ದ ತಿಳಿದುಕೊಂಡ್ರು. ಇದೆಲ್ಲ ತಿಳಿದಂಥ ಪೇತ್ರನು ಇವಾಗ ಏನು ಮಾಡಿದ ಅಂತ ಹೇಳಿದ್ರೆ, ಸೇವೆಯನ್ನು ಬಿಟ್ಟು ಹಿಂಜರಿದೇನು ಮಾಡಿದ್ದಾರೆ, ಮೀನು ಹಿಡಿದು ತಿರ್ಗಾ ಹೋಗಿದ್ದಾರೆ. ಹಳೇ ಕಾರ್ಯಕ್ಕೆ ತಿರ್ಗಾ ಹಿಂದಿರುಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಪುನರುತ್ತನಾಗಿ ಎದ್ದು ಬಂದಿದ್ದಾರೆ ಅಂತ ತಿಳಿದರೂ ಸಹ ಅವನ ಕಣ್ಗಳು ಏನು ಮಾಡಿತ್ತು, ಮುಚ್ಚಲ್ಪಟ್ಟಿದ್ದವು. ಈ 2 ಶಿಷ್ಯಂದಿರು ಇವರ ಜೀವಿತದಲ್ಲಿ ಇವರು ಯೇಸು ಕ್ರಿಸ್ತನೊಂದಿಗೆ ಮಾತನಾಡಿಕೊಂಡು ಹೋಗುತ್ತಿರಬೇಕಾದರೆ ಇವರ ಕಣ್ಗಳು ಮುಚ್ಚಲ್ಪಟ್ಟ, ಅದೇ ರೀತಿಯಾಗಿ ಅವರ ಕಣ್ಗಳು ಸಹ ಏನಾಗಿದ್ದವು, ಮುಚ್ಚಲ್ಪಟ್ಟಿದೆ. ಯಾಕಪ್ಪ ಅಂತ ಕೇಳಿದರೆ, ಹಳೆಯ ಕಾರ್ಯಗಳು ಇನ್ನೂ ಬದಲಾಗದೇ ಇದ್ದವು. ಅವರ ಜೀವನದಲ್ಲಿ. ಪೇತ್ರನು ಹೋಗಿ ಮೀನು ಹಿಡಿಯೋದಕ್ಕೆ ಹೋಗಿದ್ದ. ಯೋಹನ ಬರೆದ ಸುವಾರ್ತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ನೀವು ಓದುತ್ತಿರಬೇಕಾದ್ರೆ ಈ ಕಾರ್ಯಗಳು ತುಂಬ ಸ್ಪಷ್ಟವಾಗಿದೆ. ಅದರಲ್ಲಿ ಅನೇಕ ಕಾರ್ಯಗಳು ದೇವರು ಮಾತನಾಡಿದ್ದಾರೆ ಪೇತ್ರನೊಂದಿಗೆ. ಪೇತ್ರನು ಶಿಷ್ಯಂದರು ಮೀನು ಹಿಡಿಯೋದಕ್ಕೆ ಹೋದಾಗ ಯೇಸು ಕ್ರಿಸ್ತನು ಸಮುದ್ರದ ದಡದಲ್ಲಿ ನಿಂತುಕೊಂಡು ಅಲ್ಲಿ ಅವರನ್ನು ಬರಮಾಡಿಕೊಂಡು ತಿರ್ಗಾ ಅವರಿಗೆ ಮೀನೆಲ್ಲ ಕೊಡುತ್ತಿರಬೇಕಾದ್ರೆ ಅಲ್ಲಿ ಅನೇಕ ಕಾರ್ಯಗಳು ನಡೀತಿರ್ಬೇಕಾದ್ರೆ ಅವರಿಬ್ಬರಲ್ಲಿ ಸಂಭಾಷಣೆ ನಡೀತಿರ್ಬೇಕಾದ್ರೆ ಪೇತ್ರನು ಯೇಸು ಕ್ರಿಸ್ತನ ಸಂಭಾಷಣೆ ನಡೀತಿದೆ. ನೀನು ಇವಾಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ನೀಡುತ್ತೀಯ ಅಂತ ಯೇಸು ಕ್ರಿಸ್ತನು ಪೇತ್ರನ ಬಳಿಯಲ್ಲಿ ಕೇಳುತ್ತಿದ್ದಾರೆ. ಅದನ್ನು ಕೇಳಿದಾಗ ಪೇತ್ರನು 3 ಸಲ ಕೇಳಿದಾಗ 3ನೇ ಸಲ ಪೇತ್ರನು ಅಳುತ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ, ಪೇತ್ರನಿಗೆ ಅವಾಗ ಕಣ್ಣು ತೆರೆಯಿತು. ಏನು ಗೊತ್ತಾ, ಹಳೆಯ ಜೀವಿತದಲ್ಲಿದ್ದೇನೆ, ಹಳೆಯ ಕಾರ್ಯದಲ್ಲಿದ್ದೇನೆಂದು. ವಿಶ್ವಾಸಿಗಳ ಜೀವನದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಆ 2 ಶಿಷ್ಯಂದಿರು ಯೇಸು ಕ್ರಿಸ್ತನೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದರು. ಇದರ ಬಗ್ಗೆ ಅನೇಕ ಹಾಡುಗಳೆಲ್ಲ ಆಡಿದ್ದಾರೆ ಅನೇಕ ಸೇವಕರು. ಆದರೆ ಅವರಿಗೆ ಅರಿವಾಗಲಿಲ್ಲ. ಏನು ಗೊತ್ತಾ, ಕ್ರೈಸ್ತನೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದೇವೆ. 2 ದಿನಗಳ ಮುಂಚಿತವಾಗಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟಂತ ಆ ವ್ಯಕ್ತಿ ಪುನರುತ್ತನಾಗಿ ಎದ್ದು ಬಂದು ಪುನಃ ನಮ್ಮೊಂದಿಗೆ ನಡೆದುಕೊಂಡು ಬರುತ್ತಿದ್ದಾರೆ ಎಂಬ ಅರಿವು ಅವರಿಗಿರಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ತನಾಗಿ ಎದ್ದು ಬಂದಿರಂತ ಸ್ವತಃ ಹೋಗಿ ನೋಡಿ ಬಂದಂಥ ಪೇತ್ರನಿಗೆ ಅರಿವಿರಲಿಲ್ಲ. ಯಾಕೆ ಗೊತ್ತಾ, ಹಳೆಯ ಕಾರ್ಯಗಳು ಅವರುடைய வாழ்க்கையிலே பழைய ಕಾರ್ಯಗಳನ್ನು ಬಿಟ್ಟು ಬೆಳಗಾಮಲ್ಲಿ இருந்தது. ಅವರ ಜೀವನದ ಹಳೆಯ ಕಾರ್ಯಗಳು ಬಿಟ್ಟು ಇನ್ನೂ ಅಗಲದೇ ಇದ್ದವು. ಆತನು ಪುನರುತ್ತನಾಗಿ ಎದ್ದು ಬಂದಿದ್ದಾರೆ. 24ನೇ ಅಧ್ಯಾಯಕ್ಕೆ ಬನ್ನಿ. ಲೂಕ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬನ್ನಿ. ಇಲ್ಲ 24ನೇ ಅಧ್ಯಾಯ 36ನೇ ವಾಕ್ಯ ಓದಿ.
ಹಾಂ ಹಾಂ ಆಮೇನ್, ಹಲ್ಲೆಲೂಯಾ. ಇವಾಗ ಈ ಇಬ್ಬರು ಶಿಷ್ಯಂದ್ರು ಏನು ಗೊತ್ತಾ ಮಾಡಿದ್ರು, ಎಲ್ಲ ಕಾರ್ಯಗಳ ಬಗ್ಗೆ ಕುರಿತು ಎಲ್ಲರ ಬಗ್ಗೆ ಏನು ಹೇಳಿಕೊಳ್ಳುತ್ತಿದ್ದಾರೆ. ಈ ಥರ ಎಲ್ಲ ಅವ್ರು ಬಂದರು, ಅವ್ರ ಅದೆಲ್ಲ ಮಾತಾಡೋದು. ಅವ್ರು ಏನು ಮಾಡಿದ್ರು, ರೊಟ್ಟಿನ ತೆಗೆದು ಮುರಿದು ನಮಗೆ ಕೊಟ್ಟು ಅಂತ ಕೊಡ್ತಿರ್ಬೇಕಾದ್ರೆ ಪುನಃ ಯೇಸುವಿಗೆ ಬರುತ್ತಿದ್ದಾರೆ. ಹಲ್ಲೆಲೂಯಾ. ಇವಾಗ ನಾನು ಇಲ್ಲಿಗೆ ಬರುತ್ತೇನೆ. ನಾನು ಅವಾಗೆಲ್ಲ ಕೇಳಿದೆ, ಯೇಸು ಯಾತಕ್ಕೋಸ್ಕರ ತಿರ್ಗಾ ಪುನರುತ್ಥಾನಾಗಿ ಬರಬೇಕಾಗಿತ್ತು? ಯೇಸು ಕ್ರಿಸ್ತನು ಯಾಕೆ ತಿರ್ಗಾ ಎದ್ದು ಬರಬೇಕಾಗಿತ್ತು? ಹಳೆ ಒಡಂಬಡಿಕೆ ಕಾಲದಲ್ಲಿ 600 ವರ್ಷಕ್ಕೆ ಮುಂಚಿತ ಪ್ರವಾದನೆಯಾಗಿ ಹೇಳಲ್ಪಟ್ಟಂಥ ಎಲ್ಲ ಕಾರ್ಯವನ್ನು ನೆರವೇರಿಸೋದಕ್ಕೆ ಬಂದರು. ಆದರೆ ನೆರವೇರಿಸಿದ ನಂತರವೂ ಅದನ್ನು ಪುನರುತ್ಥಾನಾಗಿ ಎದ್ದು ಬಂದು ಇಲ್ಲಿ ಅನೇಕ ಕಾರ್ಯಗಳನ್ನು ಬಾಕಿ ಇಟ್ಟು ಅದನ್ನೆಲ್ಲ ನೆರವೇರಿಸುವಂತೆ ಬಂದರು. ಯಾವ ಕಾರ್ಯಗಳು ಗೊತ್ತಾ? ಅಲ್ಲಿ ಓದಿ ನೋಡ, 36ನೇ ವಾಕ್ಯ ತಿರ್ಗಾ ಓದಿ ನೋಡ, ಅಲ್ಲಿಂದ 38, 39 ಓದಿ. ಆಮೇನ್, ಆಮೇನ್, ಆಮೇನ್. ಹಾಂ ಹಾಂ ಆಮೇನ್, ಹಲ್ಲೆಲೂಯಾ. ಇವಾಗ ಕ್ರೈಸ್ತನು ಬಂದಲ್ಲಿ ನಿಂತು ತಕ್ಷಣ ಅವರ ಬದಿಲಿ ಬಂದು ನಿಂತು ತಕ್ಷಣವಾಗಿ ಬಂದು ನಿಂತು ಇವಾಗ ಹೇಳ್ತಾರೆ, ನಿಮಗೆಲ್ಲ ಏನಾಗಲಿ, ಮನಃಶಾಂತಿಯಾಗಲಿ, ಕಳವಳಗೊಳ್ಳದಿರಿ, ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ಸತ್ತರು ಕ್ರೈಸ್ತನು 3ನೇ ದಿನ ಪುನರುತ್ಥಾನಕ್ಕೆ ಎದ್ದು ಬಂದಂಥ ಅವರು ಹೋಗಿ ಅವರು ಪರಲೋಕಕ್ಕೆ ಏರಿ ಹೋಗಬಹುದಾಗಿತ್ತು. ಆದರೆ ಏರಿ ಹೋಗೋದು ಮುಂಚಿತವಾಗಿ ಅವರೇನು ಗೊತ್ತಾ ಮಾಡಿದ್ರು? ಶಿಷ್ಯಂದರ ಬಳಿಗೆ ಬಂದರು, ಅವರನ್ನು ನಂಬಿದಂಥ ಜನರ ಬಳಿಗೆ ಬಂದು ಅವರೊಂದಿಗೆ ಮಾತನಾಡುತ್ತಿದ್ದಾರೆ. ಇನ್ನು ಯಾವುದಾದ್ರೂ ಏನು ಮಾಡುತ್ತಿದ್ದಾರೆ? ಇವರೆಲ್ಲ ಹೆದರ್ಕೊಂಡಿದ್ದಾರೆ, ಸಮಾಧಾನವಿಲ್ಲ, ಇವರ ಬಳಿಯಲ್ಲಿ ಏನಿಲ್ಲ, ಸಂದೇಹಗಳು ಹುಟ್ಟುಕೊಂಡಿವೆ. ತಿರ್ಗಾ ಅಲ್ಲಿ ಕೆಲವರು ಬಂದು ತಿರ್ಗಾ ಇವರೇನು ಭೂತನೋ ಎಂದು ಅವರು ನೋಡಿದ ತಕ್ಷಣ ಎಲ್ಲ ಗಾಬರಿ ಕಳವಳಗೊಂಡರು. ತಿರ್ಗಾ ಇವರೇನು ಭೂತನಾಗಿ ಬಂದಿರ್ಬೋದು ಅಂತ ಹೇಳ್ತಾರೆ. ನನ್ನನ್ನು ಮುಟ್ಟಿ ನೋಡಿರಿ, ನಾನು ಭೂತನಲ್ಲವಲ್ಲ. ನಾನು ಏನು ಮಾಡಿದಿರಿ? ಕಳವಳಗೊಳ್ಳದಿರಿ, ಚಿಂತೆ ಮಾಡಬೇಡಿ, ಧೈರ್ಯ, ನಿಮ್ಮ ಹೃದಯದಲ್ಲಿ ಯಾಕೆ ಸಂದೇಹಗಳು ಹುಟ್ಟಿಕೊಂಡು ದೇವರು ಕೇಳುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅಪೋಸ್ತಲನಾಗಿ ಅಂತ ಪೌಲನು ಅನೇಕ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಆ ಶಿಲುಬೆಯಲ್ಲಿ ಮರಣ ಹೊಂದಂಥ ಕ್ರೈಸ್ತನು ನಮ್ಮೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ನಮ್ಮೆಲ್ಲರ ಎಲ್ಲ ಅಕ್ರಮಗಳನ್ನ ಹೊತ್ತುಕೊಂಡು ಆತನು ಮರಣ ಹೊಂದಿದ್ದಾರೆ. ಆತನು ಪುನರುತ್ಥಾನಾಗಿ ಎದ್ದು ಬಂದಿದ್ದಾರೆ. ಆತನು ಪುನರುತ್ಥಾನಾಗಿ ಎದ್ದು ಬಂದಿದ್ದ ಒಂದೇ ಒಂದು ಗುರಿಯನ್ನು ಗೊತ್ತಿರಾ? ಹಳೆಯ ಜೀವನಕ್ಕೆ ನಾವು ತಿರುಗಿ ಹೋಗಬೇಕಾಗಿಲ್ಲ. ಹಳೆಯ ಜೀವನಕ್ಕೆ ನಾವು ತಿರುಗಿ ಹೋಗಬಾರದೆಂದು ಕ್ರೈಸ್ತನು ತುಂಬ ದೃಢವಾಗಿ ನಿಂತಿದ್ದರು. ಈ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ ಆತನು ತನ್ನ ಒಬ್ಬನೇ ಕುಮಾರನ್ನು ಕಳಿಸಿಕೊಟ್ಟು ಎಲ್ಲ ಕಾರ್ಯವನ್ನು ಮಾಡಿ, ಅದ್ಭುತಗಳು, ಎಲ್ಲ ಗುರುತುಗಳು ಎಲ್ಲವನ್ನು ಮಾಡಿ, ಕೊನೆಯದಾಗಿ ದೇವರು ಬಂದು ಹೋಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ತನ್ನನ್ನು ಪರಿಪೂರ್ಣವಾಗಿ ದೇವರ ಚಿತ್ತಕ್ಕೆ ಅರ್ಪಿಸಿಕೊಟ್ಟಿದ್ದು ಏತಕ್ಕೆಗೋಸ್ಕರ? ನಾವು ಯಾರು ತಿರ್ಗಾ ನಮ್ಮ ಹಳೆಯ ಜೀವಿತಕ್ಕೆ ಹೋಗಬಾರದೆಂದು, ನಾವು ಯಾರು ತಿರ್ಗಾ ಪಾಪದಲ್ಲಿ ಅಧೀನತ್ವದಲ್ಲಿ ಇರಬಾರದೆಂದು, ನಾವು ತಿರ್ಗಾ ಹಳೆಯ ಜೀವಿತಕ್ಕೆ ಹೋಗಿ ಅದರಲ್ಲೇ ಅಧೀನತ್ವದಲ್ಲಿದ್ದು ಅದರಲ್ಲೇ ತಿರ್ಗಾ ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರದೆಂದು ತಿರ್ಗಾ ಪುನರುತ್ಥಾನಾಗಿ ಎದ್ದು ಬಂದು ತಿಳಿಸುತ್ತಿದ್ದಾರೆ. ಇವತ್ತು ಈಸ್ಟರ್ ಹಬ್ಬದ ಕಾರ್ಯಗಳೇ ಬದಲಾಗಿಬಿಟ್ಟಿವೆ. ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ, ಸಂತೋಷ. ಆದರೆ ಯಾವ ಕಾರ್ಯಕ್ಕೋಸ್ಕರ ಅವರು ಪುನರುತ್ಥಾನಕ್ಕೆ ಎದ್ದು ಬಂದರು? ಬರೀ ಈ ದಿನಕ್ಕೆ ಮಾತ್ರ ಆಲಯಕ್ಕೆ ಬಂದುಬಿಟ್ಟು ಹೋಗ್ಬಿಟ್ಟು ತಿರ್ಗಾ ಪುನಃ ಹಳೆಯ ಜೀವಿತಕ್ಕೆ ಹೋಗುವುದಲ್ಲ ಈ ಕಾರ್ಯ. ಯೇಸು ಕ್ರಿಸ್ತ ಅದಕ್ಕೋಸ್ಕರ ಪುನರುತ್ಥಾನಕ್ಕೆ ಎದ್ದು ಬರಲ್ಲ. ಆತನ ತಿರ್ಗಾ ಜೀವಂತವಾಗಿ ಎದ್ದು ಬಂದಿದ್ದು ಬರೀ ಆತನನ್ನು ಹಬ್ಬ ಮಾಡೋದಕ್ಕೋಸ್ಕರವಲ್ಲ. ಹಳೆಯ ಜೀವನಕ್ಕೆ ತಿರುಗಬಾರದು, ಪಾಪದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬಾರದೆಂದು ತಿರ್ಗಾ ಅದನ್ನು ನೆನಪು ತರುವಂತೆ ಪುನರುತ್ಥಾನ ತಿರ್ಗಾ ಎದ್ದು ಬಂದು ನಮ್ಮೆಲ್ಲರಿಗೂ ತಿಳಿಸುತ್ತಿದ್ದಾರೆ. ಹಳೆಯ ಜೀವಿತಕ್ಕೆ ಹೋಗ್ರಿ. ರೋಮಪುರದ ಬರೆದ ಪತ್ರಿಕೆ 6ನೇ ವಾಕ್ಯನ ಓದ್ರಿ. 5ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ. ಹಾಂ 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 ಹಾಂ
ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲನು ಬರೆಯುತ್ತಿದ್ದಾರೆ, ನಾವೆಲ್ಲ ಏನು ಮಾಡಿದ್ದೇವೆ? ಆ ಕ್ರೈಸ್ತನ ಒಂದು ಸದೃಶ ಒಂದು ಕಾರ್ಯಕ್ಕೆ ನಾವೇನು ಮಾಡಿದ್ದೇವೆ? ಶಿಲುಬೆಯಲ್ಲಿ ನಾವೆಲ್ಲ ಒಡೆಯಲ್ಪಟ್ಟಿದ್ದೇವೆ. ಎಲ್ಲ ಕ್ರೈಸ್ತರು ಶಿಲುಬೆಯಲ್ಲಿ ಒಡೆಯಲ್ಪಡಬೇಕಾದ್ರೆ ನಮ್ಮ ಎಲ್ಲ ಪಾಪಗಳು ಅಲ್ಲಿ ಒಡೆಯಲ್ಪಟ್ಟಿದೆ. ಈಗ ತಿರ್ಗಾ ಅವ್ರು ಏನು ಮಾಡಿದ್ದಾರೆ? ಆತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾರೆ. ಆತನು ನಮ್ಮ ಎಲ್ಲ ಪಾಪಗಳು ನಿವೃತ್ತಿ ಮಾಡುವಂತೆ ಈ ಲೋಕಕ್ಕೆ ಬಂದು ಎಲ್ಲ ಪಾಪವನ್ನು ನಿವಾರಣೆ ಮಾಡಿಬಿಟ್ಟು ಆತನು ಪುನಃ ಎದ್ದು ಬಂದಿದ್ದು ಎಲ್ಲರೂ ಏನು ಮಾಡಬೇಕು? ತಿರ್ಗಾ ಇವರು ಪಾಪದಲ್ಲಿ ಇರದಂತೆ ನಮ್ಮೊಂದಿಗೆ ಸೇರಿ ಇವರೇನು ಮಾಡಬೇಕು? ತಿರ್ಗಾ ನೀತಿಗೆ ಜೀವಿಸೋರಾಗಿ ಬದಲಾಗಬೇಕೆಂದು ಅವರು ತಿರ್ಗಾ ಪುನರುತ್ಥಾನ ಎದ್ದು ಬಂದರು. ಇವಾಗ ನಾವೇನು ಮಾಡಬೇಕಾಗಿದೆ? ಅದೇ ಸದೃಶ, ಅದೇ ಒಂದು ಸ್ವರೂಪದ ನಾವೇನು ಮಾಡಬೇಕು? ಪಾಪಕ್ಕೆ ಸತ್ತವರಾಗಿ ನಾವು ತಿರ್ಗಾ ಎದ್ದು ಬರಬೇಕಾದ್ರೆ ಅವರೊಂದಿಗೆ ನೀತಿಗೆ ಜೀವಿಸುವವರಾಗಿ, ಪರಿಶುದ್ಧರಾಗಿ ಜೀವಿಸುವವರಾಗಿ, ಇನ್ನು ಪಾಪಕ್ಕೆ ಅದ್ವಿತೀಯದಲ್ಲಿ ಇರದಂತೆ ಪರಿಶುದ್ಧರಾಗಿ ಜೀವಿಸುವಂತೆ ಅವರಿಗೆ ಮೀಸಲಾಗಿ ನಿಲ್ಲುವವರಾಗಿ ಜೀವಿಸುವಾಗ ಆತನು ಅರ್ಪಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 6ನೇ ವಾಕ್ಯ ಹೇಳುತ್ತಿದೆ, ಪಾಪದಿನ ಸ್ವಭಾವವು ನಾಶವಾಗಿ ನಾವಿನ್ನು ಪಾಪದ ವಶದಲ್ಲಿರದಂತೆ. ಪ್ರಿಯ ದೇವರ ಮಕ್ಕಳೇ, ಕಾಲವು ತುಂಬ ಸಮೀಪವಾಗಿದೆ. ಆತನು ಶಿಲುಬೆಯಲ್ಲಿ ಮರಣ ಹೊಂದಿ ಎಲ್ಲ ಕಾರ್ಯವನ್ನು ತೀರಿಸಿ ಎಲ್ಲವನ್ನು ಬಿಟ್ಟು ಆತನು ಹೋಗಿದ್ದು. ಈಗೋ ನಾನು ಹೋಗಿ ನಿಮಗೋಸ್ಕರ ಒಂದು ಸ್ಥಳವನ್ನು ಆಯತ್ತ ಮಾಡುತ್ತಿದ್ದೇನೆ, ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಕಾಲವು ತುಂಬ ಸಮೀಪವಾಗಿದೆ. ಲೋಕವು ತುಂಬ ಕಠಿಣದ ಪರಿಸ್ಥಿತಿಯಲ್ಲಿದೆ. ಇವತ್ತು ಲೋಕದಲ್ಲಿ ಪಾಪಗಳ ಬಗ್ಗೆ ನಿಮಗೆ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಹೌ ಟು ಸಿನ್ ಅಂತ ಹಾಕಿದ್ರೆ ತುಂಬ ಕ್ಲಿಯರ್ ಆಗಿದೆ. ಆದರೆ ನೀವು ಪಾಪ ಮಾಡದೆ ಜೀವಿಸಬೇಕು ಅಂತ ಹೇಳಿದರೆ ಈ ವೇದ ವಾಕ್ಯದಲ್ಲಿ ಮಾತ್ರ ಹುಡುಕಲು ಸಾಧ್ಯ. ಹಲ್ಲೆಲೂಯಾ. ಪಾಪ ಮಾಡದೆ ಜೀವಿಸಬೇಕೆಂದ್ರೆ ಈ ವೇದ ವಾಕ್ಯದಲ್ಲಿ ಮಾತ್ರ ಹುಡುಕಲು ಸಾಧ್ಯ. ಪಾಪದಿಂದ ಜೀವಿಸಬೇಕಂತ ಹೇಳಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಲೋಕದಲ್ಲಿ ಎಲ್ಲದಕ್ಕೂ ಚಾನ್ಸ್ ಇದೆ. ನೀವೇನು ಬೇಕಾ ಎಲ್ಲಿಗೆ ಬೇಕಾ ಮಾಡ್ಬೋದು. ಈ ಲೋಕ ತುಂಬ ಕಠಿಣದ ಪರಿಸ್ಥಿತಿಯಲ್ಲಿದೆ. ಪ್ರಿಯ ಮಕ್ಕಳೇ, ದೇವರ ಚಿತ್ತವು ಈ ಲೋಕದಲ್ಲಿರೋ ಎಲ್ಲ ನಾವೆಲ್ಲ ಏನು ಗೊತ್ತಾ ಮಾಡಿ, ನಾವೆಲ್ಲ ದೇವರ ಆ ಉನ್ನತವಾದ ರಕ್ಷಣೆಯನ್ನು ಪಡೆದುಕೊಂಡು ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ನಾವು ಅದನ್ನು ವ್ಯರ್ಥವಾಗಿ ಕಳೆದುಕೊಂಡು ವ್ಯರ್ಥವಾಗಿ ಈ ಜೀವನವನ್ನು ಹಾಳು ಮಾಡಿ ಕುಳಿತುಕೊಂಡು ಆತನು ಬರುವ ದಿನದಲ್ಲಿ ಆ ದಿನವನ್ನು ವ್ಯರ್ಥ ಮಾಡಿ ಬಿಡೋದಕ್ಕೋಸ್ಕರವಲ್ಲ. ಆತನು ಅದಕ್ಕೋಸ್ಕರ ಪುನರ್ತನವಾಗಿ ಎದ್ದು ಬರಲಿಲ್ಲ. ಈ ಈಸ್ಟರ್ ದಿನವು ಅದಕ್ಕೋಸ್ಕರ ಆಗಲಿಲ್ಲ. ಆತನು ಎದ್ದು ಬಂದಿದ್ದು ನಮ್ಮೆಲ್ಲರನ್ನು ರಕ್ಷಿಸುವಂತೆ ಬಂದರು, ನಮ್ಮೆಲ್ಲರನ್ನು ಪರಿಶುದ್ಧರಾಗಿ ಜೀವಿಸುವಂತೆ. ಇನ್ನು ಇವರು ಪಾಪದ ವಶದಲ್ಲಿ ಇರಬಾರದು. ಪ್ರಿಯ ದೇವರ ಮಕ್ಕಳೇ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಆದರೂ ಅವರುಗಳು ಪಾಪ ಮಾಡಿದರು ಅಂತ ಹೇಳಿದರೆ ಅವರು ಹೋಗಿ ಬಲಿಗಳು ಸಲ್ಲಿಸಿದರು, ತಿರ್ಗಾ ಬಂದು ಪಾಪ ಮಾಡಿ ತಿರ್ಗಾ ಬಲಿಯನ್ನು ಸಲ್ಲಿಸರು, ತಿರ್ಗಾ ಬಂದು ಪಾಪ ಮಾಡಿ ತಿರ್ಗಾ ಬಲಿಯನ್ನು ಸಲ್ಲಿಸುತ್ತಿದ್ದರು. ಇದನ್ನು ಪರಲೋಕದಿಂದ ನೋಡಿದಂಥ ದೇವರು ತನ್ನ ಒಬ್ಬನೇ ಕುಮಾರನು ಈ ಭೂಮಿಗೆ ಕಳಿಸಿಕೊಟ್ಟು ಎಲ್ಲ ಪಾಪಕ್ಕೆ ನಿವಾರಣೆ ಆಗಬೇಕಾದ ಒಂದೇ ಕಾರ್ಯ, ಅದು ಈ ರಕ್ತ ಸುರಿಸಲ್ಪಟ್ಟರೆ ಮಾತ್ರ ಸಾಧ್ಯ. ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟು ಅವರು ರಕ್ಷಣೆ ಹೊಂದುವಂತೆ, ಈ ಲೋಕವನ್ನು ರಕ್ಷಣೆ ಮಾಡುವಂತೆ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯನ್ನು ಮರಣ ಹೊಂದಿ 3ನೇ ದಿನ ಪರಿಶುದ್ಧರಾಗಿ ನಾವೆಲ್ಲ ಜೀವಿಸುವಂತೆ ಆತನ ಪುನರುತ್ಥಾನವಾಗಿ ಎದ್ದು ಬಂದರು. ಎಲ್ಲ ಪಾಪವನ್ನು ಶಿಲುಬೆಯಲ್ಲೇ ನಾಶ ಮಾಡಿದರು. ನಾವು ಪಾಪದಿಂದ ಬಿಡುಗಡೆ ಹೊಂದಬೇಕಾಗಿ 7ನೇ ವಾಕ್ಯ ಕೊನೆಯಲ್ಲಿ ಓದಿರಿ. ಹಲ್ಲೆಲೂಯಾ. ಆ ಶಿಲುಬೆಯಲ್ಲಿ ನಾವು ಆತನೊಂದಿಗೆ ಮರಣ ಹೊಂದಿದ್ದೇವೆ. ನಾವು ಎಲ್ಲ ಏನು ಮಾಡಿದ್ದೇವೆ? ಆ ಪಾಪ ಎಲ್ಲವೂ ಏನಾಗಿದೆ? ಅಲ್ಲೇ ನಾಶವಾಗಿದೆ. ನಾವೀಗ ಪುನರುತ್ಥಾನವಾಗಿ ಒಂದು ಹೊಸ ಜೀವನ ಜೀವಿಸಲಿಕ್ಕೆ ಬಂದಿದ್ದೇವೆ. ಈ ಈಸ್ಟರ್ ದಿನವೂ ಅದಕ್ಕೋಸ್ಕರ ಇದೆ, ಆಚರಣೆ ಮಾಡೋದಕ್ಕೋಸ್ಕರವಲ್ಲ. ಈ ದಿನವನ್ನು ಸುಮ್ಮನೆ ನೆನಪು 3 ದಿನಗಳ 40 ಡೇಸ್ ಲೆಂತ್ ಇಟ್ಕೊಂಡು ಎಲ್ಲ ಮಾಡೋದಕ್ಕೂ ಎಲ್ಲ ಸಂತೋಷ. ಪುರಾತನ ಸಭೆಗಳ ಕಾರ್ಯಗಳು ತುಂಬ ಸಂತೋಷ. ದೇವರನ್ನು ಆರಾಧಿಸಲಿಕ್ಕೆ ಬಂದಂತ ನಾವುಗಳು ಕಾರ್ಯಗಳನ್ನು ತಿಳಿದುಕೊಳ್ಳಬೇಕು. ಏನು ಮಾಡಬೇಕಾಗಿದೆ? ಇನ್ನು ಪಾಪದಲ್ಲೇ ಜೀವಿಸಬೇಕಾಗಿದೆ ನಾವೆಲ್ಲ. ಇನ್ನು ಆ ಪಾಪದ ಅಧೀನದಲ್ಲಿ ನಾವು ನಿಲ್ಲಬೇಕಾಗಿದೆಯಾ? ಇನ್ನು ಎಷ್ಟು ಅಂತ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ನಾವು ಓದಿದೆವು. ದೇವರು ಸಡನ್ ಆಗಿ ದೇವರ ಮಧ್ಯೆ ಅಲ್ಲ ನಂತರ ಮಾಡಿದ್ರು, ತಟ್ಟನೆ ಅವರ ಮಧ್ಯೆ ಬಂದು ನಿಂತರು. ನಮಗೆ ಅವಕಾಶ ಇದೆಯೋ ನಮಗೆ ಗೊತ್ತಿಲ್ಲ. ಇನ್ನು ಎಷ್ಟು ದಿವಸಗಳ ಕಾರಣ ಬರೀ ಪ್ರಸಂಗನ ಕೇಳಿಕೊಂಡು, ಸತ್ಯವನ್ನ ಕೇಳಿಕೊಂಡು, ಈ ಕಿವಿಲಿ ಕೇಳಿಕೊಂಡು ಈ ಕಿವಿಲಿ ಬಿಟ್ಟುಕೊಂಡು ತಿರ್ಗಾ ಹೊರಗಡೆ ಹೋಗಿ ನಮ್ಮ ಪಾಪದ ಜೀವಿತದಲ್ಲಿದ್ದರೆ ವ್ಯರ್ಥವಾಗುತ್ತಿದೆ. ಪ್ರಿಯ ದೇವರ ಮಕ್ಕಳೇ, ಜೀವನವೂ ವ್ಯರ್ಥವಾಗುತ್ತಿದೆ. ಬದುಕುತ್ತಿರುವ ಜೀವನವು ತುಂಬ ವ್ಯರ್ಥವಾಗುತ್ತಿದೆ. ನಾವು ಜೀವಿಸುತ್ತಿರುವ ಈ ಜೀವನವೆಲ್ಲ ಕ್ರೈಸ್ತರಿಂದ ಅನ್ನಿಸಿಕೊಳ್ಳುವುದಕ್ಕೆ ನಾಚಿಕೆಯಾಗಬೇಕಾಗಿದೆ ನಮಗೆ. ಯಾಕೆ ಗೊತ್ತಾ? ಈ ಕ್ರೈಸ್ತರು ಅದಕ್ಕೋಸ್ಕರ ಬರಲಿಲ್ಲ.
ಈ ಕ್ರೈಸ್ತನ ಪುನರುತ್ಥಾನಾಗಿ ಎದ್ದು ಬಂದದ್ದು ಈ ಜನರನ್ನೆಲ್ಲ ಏನು ಮಾಡಬೇಕು? ಪಾಪದಿಂದ ಬಿಡುಗಡೆ ಪಡಿಸಬೇಕೆಂದು ಬಂದ. ಪಾಪದಿಂದ ಬಿಡುಗಡೆ ಪಡಿಸಬೇಕು. 24ನೇ ಅಧ್ಯಾಯ ಲೂಕ ಬರೆದ 24 ತಿಳಿಸಿಕೊಳ್ಳೋಣ. ಅಲ್ಲಿಗೆ ಬರೋಣ. 24ನೇ ಅಧ್ಯಾಯದಲ್ಲಿ ಕೊನೆಯ ಮಾತುಗಳು, ದೇವರು ಅವರೊಂದಿಗೆ ಮಾತಾಡಿದ ಮಾತುಗಳು ನೋಡೋಣ. ಓದ್ರಿ, 46ನೇ ವಾಕ್ಯ ಓದೋಣ. ಆಮೆನ್. ಹಲ್ಲೆಲೂಯಾ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ಅಲ್ಲೇ ಪ್ರಾರಂಭವಾಗಿ ಹೇಳಿದ್ದೆ, ನಾವೆಲ್ಲ ಏತಕ್ಕೋಸ್ಕರ ಬಂದಿದ್ದೇವೆ? ಪರಿಶುದ್ಧರಾಗಿ ಜೀವಿಸೋಸ್ಕರ, ಆತನು ಪುನರುತ್ಥಾನಾಗಿ ಎದ್ದಿದ ಎಂಬ ಸಾಕ್ಷಿಯಾಗಿರೋದಕ್ಕೋಸ್ಕರ. ಕೆಲವು ವರ್ಷಗಳ ಮುಂಚಿತವಾಗಿ ಒಂದು ದೊಡ್ಡ ಆರ್ಗ್ಯುಮೆಂಟ್ ನಡೀತು ಈ ಲೋಕದಲ್ಲಿ. ಏನಪ್ಪ ಅಂತ ಕೇಳಿದರೆ, ಎಲ್ಲರಿಗೂ ತಿಳಿದಂಥ ಒಂದು ವ್ಯಕ್ತಿ, ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ ಒಂದು ಮಾತನ್ನು ಆಚೆ ಹಿಡಿದರು. ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಪುನರುತ್ಥಾನಾಗಿ ಎದ್ದು ಬಂದರು ಎಂಬುದು ನಾನು ನಂಬುವುದಿಲ್ಲ, ಅದರಲ್ಲಿ ಯಾವ ಒಂದು ಸಾಕ್ಷಿಗಳಿಲ್ಲ ಅಂತ ಒಂದು. ಅವಾಗ ಅನೇಕ ದೇವ ಸೇವಕರುಗಳು ಅವರಿಗೆ ವಿರೋಧವಾಗಿ ಕೊಟ್ಟಂಥ ಉತ್ತರಗಳೇನು ಗೊತ್ತಾ? ಅವರು ಪುನರುತ್ಥಾನವಾಗಿ ಎದ್ದಿದ್ದಾರೆ ಎಂಬುದಕ್ಕೆ ನಾವುಗಳೇ ಸಾಕ್ಷಿ ಅಂತ ಹೇಳಿದ್ದರು. ಹಲ್ಲೆಲೂಯಾ. ಅವರು ಪುನರುತ್ಥಾನವಾಗಿ ಎದ್ದು ಬಂದರೆಂಬುದಕ್ಕೆ ಅವಾಗ ಯಾರು ನೋಡಲಿಲ್ಲ ಅಂತ, ಅವಾಗ ನೋಡಿದರದು ಶಿಷ್ಯಂದಿರು, ಆದರೆ ಇವಾಗ ಅದಕ್ಕೆ ನಾವುಗಳೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇಲ್ಲಿ ದೇವರು ಅದನ್ನೇ ಹೇಳಿದ್ದಾರೆ. ತಿರ್ಗಾ ಪುನಃ ಆಮೇಲೆ ಇವಾಗ ದೇವರು ಹೇಳುತ್ತಿದ್ದಾರೆ, ಸಮಸ್ತ ಎಲ್ಲ ಜನರಿಗೆ ದೇಶಕ್ಕೂ ಸಾರಬೇಕಂತ ಹೇಳಿದ್ರೆ ಇದಕ್ಕೆ ಸಾಕ್ಷಿಯಾಗಿರಬೇಕಾಗಿರೋದು ನೀವೇ ಅಂತ ಹೇಳುತ್ತಿದ್ದಾರೆ. ನೀವುಗಳಿಗೆ ಸಾಕ್ಷಿಯಾಗಿ ನಿಲ್ಲಬೇಕು. ಈ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೋಸ್ಕರ ಜೀವಿಸಬೇಕೆಂದು ನಾನು ಎಲ್ಲ ಪಾಪವನ್ನು ಶಿಲುಬೆಯಲ್ಲಿ ನಿವಾರಣೆ ಮಾಡಿ 3ನೇ ದಿನ ಪುನರುತ್ಥಾನಾಗಿ ಎದ್ದು ಬಂದದ್ದು ನಿಮಗೆ, ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿರೋದು ನೀವುಗಳೇ ಎಂದು ದೇವರು ಅವರ ಮಧ್ಯದಲ್ಲಿ ಹೇಳುತ್ತಿದ್ದಾರೆ. ಅದಕ್ಕೆ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕಾಗಿದೆ. ಆತನು ಪುನರುತ್ಥಾನಾಗಿ ಎದ್ದು ಬಂದಿದ್ದು, ಪಾಪವೆಲ್ಲವೂ ನಿವಾರಣೆ ಆಗಿದೆ. ತಿರ್ಗಾ ನಾವು ಬದುಕಬೇಕಾಗಿರೋದು, ಪರಿಶುದ್ಧರಾಗಿ ಜೀವಿಸಬೇಕೆಂಬುದಕ್ಕೆ ಸಾಕ್ಷಿಗಳಾಗಿ ನಿಲ್ಲಬೇಕಾಗಿರೋದು ನಮ್ಮ ಮೇಲೆ ಬಿಡಲ್ಪಟ್ಟಂಥ ಒಂದು ಕರ್ತವ್ಯವಾಗಿದೆ. ಅದನ್ನು ವ್ಯರ್ಥ ಮಾಡಿದರೆ, ಪ್ರಿಯ ದೇವರ ಮಕ್ಕಳೇ, ಕಳೆದ ವಾರ ಒಂದು ಸಭೆಯಲ್ಲಿ ಮೆಸೇಜ್ ಕೊಡಬೇಕು ಹೇಳಿದ್ದೆ, ದೇವರು ಪಾಪವನ್ನು ಕ್ಷಮಿಸುತ್ತಾರೆ. ನಾವು ಮಾಡಿದ ಪಾಪಕ್ಕೆಲ್ಲ ಖಂಡಿತವಾಗಿ ಶಿಕ್ಷೆ ಕೊಡಬೇಕಾಗಿತ್ತು. ದೇವರು ಕೃಪೆಯಿಂದ ಅದಕ್ಕೇನು ಮಾಡಿದ್ರು? ನಮಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದರು. ಆದರೆ ಅದನ್ನು ತೋರಿಸಿದ ಕೃಪೆಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಕ್ಷಮಿಸುವುದಿಲ್ಲ. ಅದೇ ಕಾನ್ಸೆಪ್ಟ್ ಇಲ್ಲಿ ಬರುತ್ತದೆ. ಏನು ಗೊತ್ತೀರಾ ಪ್ರಿಯ ದೇವರ ಮಕ್ಕಳೇ? ಆತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದು ಈ ನಮ್ಮ ಎಲ್ಲರನ್ನು ಬಿಡುಗಡೆ ಪಡಿಸಿ ಪರಿಶುದ್ಧರಾಗಿ ಜೀವಿಸುವಂತೆ, ನೀತಿಗೆ ಜೀವಿಸುವಂತೆ, ಆ ನಿತ್ಯ ಜೀವನಕ್ಕೆ ಪ್ರಯಾಣವಾಗಿ ಹೋಗುವುದಕ್ಕೆ ನಾವು ಜೀವಿಸಬೇಕು. ಇದು ನಮ್ಮ ಮೇಲೆ ಬಿಡಲ್ಪಟ್ಟಂಥ ಕರ್ತವ್ಯವಾಗಿದೆ. ಇದನ್ನು ನಾವು ವ್ಯರ್ಥ ಮಾಡಿದರೆ ದೇವರು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ಅವರು ಇದು ಕೃಪೆಯಾಗಿ ನಮಗೆ ಕೊಟ್ಟಿದ್ದಾರೆ. ಆ ಕೃಪೆಗೆ ವಿರುದ್ಧವಾಗಿ ಪಾಪ ಮಾಡಿದರೆ ದೇವರು ಕ್ಷಮಿಸುವುದಿಲ್ಲ. ಆತನು ಹೇಳುತ್ತಿದ್ದಾನೆ, ನೀವುಗಳು ಅದಕ್ಕೆ ಸಾಕ್ಷಿಗಳಾಗಿ ನಿಂತು. ಹಂಗೆ ಮುಂದೆ ವಾಕ್ಯವನ್ನು ಓದೋಣ. 49ನೇ ವಾಕ್ಯ ಓದ್ರಿ. ಆಮೇನ್. ಆಮೇನ್. ಹಲ್ಲೆಲೂಯಾ. ಎಲ್ಲವನ್ನು ಹೇಳಿ ಮುಗಿಸಿಬಿಟ್ಟು ದೇವರು ಏನು ಹೇಳ್ತಿದ್ದಾರೆ ಇಲ್ಲಿ? ನಿಮಗೆ ಶಕ್ತಿಯನ್ನು ಓದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡು ಒಂದು ಮಾತನ್ನು ಹೇಳ್ತಾರೆ. ತಿರುಗಿ 50ನೇ ವಾಕ್ಯದಿಂದ ಅಲ್ಲಿಂದ ಓದೋಣ. 50ನೇ ತನಕ ಓದೋಣ. ಆಮೇನ್. ಬಹು ಸಂತೋಷದಿಂದ ಯೆರೂಸಲೇಮಿಗೆ. ಆಮೇನ್. ಆಮೇನ್. ಹಲ್ಲೆಲೂಯಾ. ಈ ಕಾರ್ಯಗಳನ್ನೆಲ್ಲ ಅವರಿಗೆ ತಿಳಿಸಿಕೊಟ್ಟರು ದೇವರು. ಪಾಪದಿಂದ ನೀನು ಏನು ಮಾಡಬೇಕು? ನನಗೆ ಸಾಕ್ಷಿಯಾಗಿ
ಜೀಸಸ್ ತಿಳಿಸಿದ ನಂತರ ಬೆತಾನ್ಯದ ಕಡೆಗೆ ತನಕ ಅವರನ್ನು ಕರೆದುಕೊಂಡು ಹೋಗಿ ತನ್ನ ಕರಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಲ್ಪ ವಿಶ್ವಾಸಿಗಳಾಗಿ ನಾವು ಇರಬೇಕಾಗಿಲ್ಲ, ಅರ್ಧಂಬರ್ಧ ವಿಶ್ವಾಸಿ ನಾವು ಇರಬೇಕಾಗಿಲ್ಲ. ಆತನು ಪುನರುತ್ತನಾಗಿ ಎದ್ದಿದ್ದು ಯಾವ ಕಾರ್ಯಕ್ಕೋಸ್ಕರ ಗೊತ್ತೇ? ನಾನು ಸ್ಪಷ್ಟವಾಗಿ ಹೇಳಿದ್ದೆ, ವೇದವು ಸ್ಪಷ್ಟವಾಗಿ ಹೇಳುತ್ತಿದ್ದೆ, ನಾವು ಪಾಪಕ್ಕೆ ಸತ್ತು ಆ ಪಾಪದ ಅಧೀನತೆಯಿಂದ ಬಿಡುಗಡೆ ಹೊಂದಿ ನೀತಿಗೆ ಪರಿಶುದ್ಧರಾಗಿ ಜೀವಿಸಬೇಕೆಂಬ ಒಂದೇ ಗುರಿಯಿಂದಾಗಿ ಆತನು ಪುನರುತ್ತನಾಗಿ ಎದ್ದು ಬಂದು ಶಿಷ್ಯಂದರನ್ನು ಸಂಧಿಸಿ ಅದನ್ನು ಎಚ್ಚರಿಕೆ ಮಾತಾಗಿ ಕೊಟ್ಟರು. ಇವಾಗ ಅವನ್ನೆಲ್ಲ ಕರೆದುಕೊಂಡು ಏನು ಮಾಡ್ತಿದ್ದಾರೆ? ಬೆತ್ತನಗೆ ಕರೆದುಕೊಂಡು ಹೋಗಿ ಅವರಿಗೆ ಅಭಿಷೇಕ ಮಾಡುತ್ತಿದ್ದಾರೆ, ಅವರನ್ನು ಆಶೀರ್ವಾದ ಮಾಡುತ್ತಿದ್ದಾರೆ. ನೀವೇನು ಮಾಡಿರಿ? ಆಶೀರ್ವಾದ ಮಾಡಿಬಿಟ್ಟು ಅಲ್ಲಿ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪರಲೋಕಕ್ಕೆ ಏರಿಬೋದು. ಅಲ್ಲಿ ತಂದ ಜನರೇನು ಗೊತ್ತಾ ಮಾಡಿದ್ರು? ಬಹು ಸಂತೋಷದಿಂದ ಅವರನ್ನು ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ಕೊನೆಯದಾಗ ಒಂದು ಮಾತಿದೆ, ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇಲ್ಲಿ ಮುಗಿಸಲಿಕ್ಕಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ದೇವರ ಆಲಯಕ್ಕೆ ನಾವು ಕೂಡಿ ಬಂದಿದ್ದೇವೆ. ಆದರೆ ಅವರು ಏನು ಗೊತ್ತಾ ಮಾಡಿದರು? ಮನುಷ್ಯರೇ ಪಾಪದಿಂದ ಬಿಡುಗಡೆ ಹೊಂದಲ್ಪಟ್ಟವರೇ. ಆದರೆ ಯಾವಾಗ ತಿರುಗಾ ಕ್ರೈಸ್ತನು ಪುನರ್ತನಾಗಿ ಎದ್ದು ಬಂದು ಅವರಿಗೆ ಮಾತುಗಳನ್ನು ಹೇಳಿದರು, ಅವರು ತಿರುಗಾ ಬಹು ಸಂತೋಷದ ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋಗಿ ದೇವರ ಆಲಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುವವರಾಗಿದ್ದರು, ದೇವರನ್ನು ಹುಡುಕುವವರಾಗಿದ್ದರು, ದೇವರನ್ನು ಸ್ತುತಿಸುವವರಾಗಿದ್ದರು. ಈ 2025ನೇ ವರ್ಷದಲ್ಲಿ ದೇವರ ಆಲಯದಲ್ಲಿ ಕೂಡಿ ಬಂದಿರೋ ನಮಗೆಲ್ಲರಿಗೂ ನಮಗೆಲ್ಲ ಬೇಡ ಕರ್ತವ್ಯ ಏನು ಗೊತ್ತಾ ಮಕ್ಕಳೇ? ಆತನು ಬೇಗನೆ ಬರಲಿಕ್ಕಿದ್ದಾನೆ, ಆತನು ಬೇಗನೆ ಬರುತ್ತೆ ಅಂತ ಹೇಳಿ ಹೋಗಿದ್ದಾರೆ. ಅವರು ಬರುವ ತನಕ ದೇವರ ಆಲಯಗಳಾಗಲಿ ನಾವು ಕೂಡುವ ಸ್ಥಳಗಳಾಗಲಿ ದೇವರನ್ನು ಆರಾಧಿಸುವಂಥ ಶಬ್ದವು ಕೊರೆತು ಹೋಗಬಾರದು, ನಿಂತು ಹೋಗಬಾರದು. ದೇವರನ್ನು ಹುಡುಕುವುದರಲ್ಲಿ ಕೊರತೆ ಇರಬಾರದು, ವೇದ ವಾಕ್ಯದಲ್ಲಿ ಓದುವುದರಲ್ಲಿ ಕೊರತೆ ಇರಬಾರದು, ವೇದವನ್ನು ಧ್ಯಾನಿಸುವುದರಲ್ಲಿ ಕೊರತೆ ಇರಬಾರದು. ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮೀಸಲಾಗಿ ನಿಂತಿದ್ದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆಯೂ ಸಹ ಹಿಂತಿರುಗಿ ಹೋಗಬಾರದು. ಅವರು ಬರುವ ತನಕ ನಾವೇನು ಗೊತ್ತಾ ಮಾಡಬೇಕು? ದೇವರ ಸಮ್ಮುಖದಲ್ಲಿ ತಮ್ಮನ್ನು ನಾವು ಪರಿಪೂರ್ಣವಾಗಿ ಅರ್ಪಣಿಸಿದವರಿಗೆ, ದೇವರ ಚಿತ್ತಕ್ಕೆ ತನ್ನನ್ನೇ ಪರಿಪೂರ್ಣವಾಗಿ ಅರ್ಪಣಿಸಿದವರಿಗೆ, ಹೇಗೆ ಕ್ರೈಸ್ತನು ಶಿಲುಬೆಯಲ್ಲಿ ತನ್ನ ಕೊನೆ ರಕ್ತದ ಸುರುಕುವಿಗೆ ತನಕ ತನ್ನನ್ನು ತನ್ನ ದೇವರ ಚಿತ್ತಕ್ಕೆ ಅರ್ಪಿಸಿಕೊಟ್ಟರು, ಅದೇ ರೀತಿಯಾಗಿ ನಮ್ಮನ್ನು ನಾವು ಅರ್ಪಿಸಿಕೊಟ್ಟರಾಗಿ ಜೀವಿಸುವುದು ನಮ್ಮ ಮೇಲೆ ಬಿಡಲ್ಪಟ್ಟಂತ ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ಅದನ್ನು ಬದಲಾಯಿಸಲೇಬಾರದು. ಅದನ್ನು ನಮ್ಮ ಒಂದು ಸ್ವಯ ಕಾರ್ಯಕ್ಕೋಸ್ಕರ, ನಮ್ಮ ಒಂದು ಪಾಪಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು. ದೇವರು ಬೇಗನೆ ಬರಲಿಕ್ಕಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲ ದೇವರ ಸಮ್ಮುಖದಲ್ಲಿ ಮೊಣಕಾಲೂರನ. ನಾವು ವೇದದಲ್ಲಿ ನಾವು ಓದಿದ್ದೆವು ಪ್ರಿಯ ದೇವ ಮಕ್ಕಳೇ, ಆತನು ಬೇಗನೆ ಬರಲಿಕ್ಕಿದ್ದಾರೆ. ಆತನು ಪುನರುತ್ತನಾಗಿ ಎದ್ದು ಬಂದಿದ್ದು ಇವತ್ತು ಲೋಕವೇ ಅದನ್ನು ಆಚರಿಸುತ್ತಿದ್ದೆ, ಸಂತೋಷ. ಆದರೆ ಆತನು ಬಂದಂಥ ಗುರಿಯನ್ನು ಗೊತ್ತಾ ಪ್ರಿಯ ಮಕ್ಕಳೇ? ಇಲ್ಲಿ ನಾನು ಬಿಟ್ಟು ಹೋಗುತ್ತಿರುವ ಈ ಶಿಷ್ಯಂದಿರಾಗಲಿ, ಈ ದೇವ ಜನರಾಗಲಿ, ಯಾರು ಪುನಃ ಅವರ ಹಳೆಯ ಜೀವನಕ್ಕಾಗಲಿ, ಅವರು ಪುನಃ ಪಾಪದ ಜೀವನಕ್ಕೆ ಅಧೀನತೆಯಲ್ಲಿ ಹೋಗದಂತೆ, ಅವರನ್ನು ಪಾಪದಿಂದ ಎಲ್ಲ ಪಾಪಕ್ಕೆ ಒಂದೇ ಒಂದು ಬಲಿಯಾಗಿ ಸಮಸ್ತ ಲೋಕವನ್ನು ನಾನು ಬಿಡುಗಡೆ ಪಡಿಸಿದ್ದೇನೆ. ತಿರಗ ಅವ್ರು ಏನು ಮಾಡಬಾರದು? ಅವರು ತಿರುಗ ಪಾಪಕ್ಕೆ ಅಧೀನತೆಗೆ ಹೋಗಬಾರದು, ಪಾಪದ ವಶದಲ್ಲಿ ಇರಬಾರದು. ಅಪೊಸ್ತಲನಾದ ಪೌಲನು ರೋಮಪುರದವರೆಗೆ ಬರದ ಹಾಗೆ ಅವರು ಪುನಃ ಪಾಪಕ್ಕೆ ಅಧೀನತೆಯಲ್ಲಿ ಇರಬಾರದೆಂದ ರೀತಿಯಾಗಿ ನಾವೆಲ್ಲರೂ ಆತನು ಪುನರುತ್ತನಾಗಿ ಎದ್ದು ಬಂದೆಂಬುದಕ್ಕೆ ಸಾಕ್ಷಿಯಾಗಿ ಆ ಪಾಪಕ್ಕೆ ಸತ್ತು ನೀತಿಗೆ ಜೀವಿಸುವುದಕ್ಕೆ ಸಾಕ್ಷಿಯಾಗಿ ಇರಬೇಕೆಂಬುದಾಗಿ ನಮ್ಮನ್ನು ನಾವು ಅರ್ಪಣಿಸಿ ಕೊಟ್ಟವರಾಗಿ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನು ಆತನು ಪುನರುತ್ತನಾಗಿ ಎದ್ದು ಬಂದ ಈ ದಿನದಲ್ಲೇ ಆಗಲಿ, ಈ ಕ್ಷಣದಲ್ಲಿ ಎಲ್ಲವನ್ನು ಬಿಟ್ಟು ಪುನಃ ಆತನ ಕಡೆಗೆ ತಿರುಗಬೇಕು, ಪರಿಪೂರ್ಣವಾಗಿ ಆತನ ಕಡೆ ತಿರುಗಬೇಕು. ಎಲ್ಲ ಪಾಪವು ನಮ್ಮಿಂದ ನಿವಾರಣೆ ಆಗಬೇಕು. ಆತನಿಗೆ ಪರಿಶುದ್ಧನಾಗಿ ಜೀವಿಸಬೇಕಾಗಿದೆ, ಆತನಿಗೆ ಪರಿಶುದ್ಧನಾಗಿ ನಾವು ಅರ್ಪಣಿಸಬೇಕು. ಪಾಪಕ್ಕೆ ನಾವು ತಿರುಗ ಅಧೀನರಾಗದಂತೆ ಪರಿಶುದ್ಧವಾಗಿ ಜೀವಿಸುವಂತೆ, ನಿತ್ಯ ಜೀವಕ್ಕೋಸ್ಕರ ಜೀವಿಸುವಂತೆ, ಆ ನಿತ್ಯ ಜೀವಕ್ಕೋಸ್ಕರ ಜೀವಿಸುವಂತೆ ನಿತ್ಯ ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಒಂದು ಎಲ್ಲವನ್ನು ನಿವೃತ್ತಿ ಮಾಡಿದ ಪ್ರಿಯ ಮಕ್ಕಳೇ, ಪುನಃ ನಮ್ಮ ಜೀವಿತ ಹಳೆಯ ಜೀವನ ತಿರುಗಿ ನೋಡಬಾರದು ಪ್ರಿಯ ಮಕ್ಕಳೇ. ನಾನು ಬೈಬಲ್ ಕಾಲೇಜಿನಲ್ಲಿ ಓದುವಾಗ ನನಗೆ ಸೀನಿಯರ್ ಒಂದು ಬ್ರದರ್ ಇದ್ದರು. ನನಗೆ ಒಂದು ಮಾತು ಹೇಳಿದ್ದು ಇನ್ನು ನನ್ನ ಹಾಗೆ ಉಳಿದಿದ್ದೆ.
ಸೇವೆಗೆ ಬಂದಿದ್ಯಾ ಅಂದರೆ ನಿನ್ನ ಹಳೆಯ ಜೀವನವಾಗಲಿ, ನಿನ್ನ ಹಳೆಯ ಕಾರ್ಯವಾಗಲಿ, ಅವಾಗ ನನಗೆ ದೇವರ ಬಗ್ಗೆ, ಈ ವೇದದ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಆದರೆ ಅವರು ಹೇಳಿಕೊಟ್ಟಂಥ ಮಾತು ಇನ್ನೂ ದೃಢವಾಗಿ ನಿಂತಿದೆ. ಅದ ನಂತರ ವೇದವನ್ನು ಹಿಡಿದುಕೊಂಡಂಥ ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಬದಲಾಯಿತು ಎಂಬುದು ನನಗೂ ದೇವರಿಗೆ ಮಾತ್ರ ತಿಳಿದಿದೆ. ಪ್ರಿಯ ಮಕ್ಕಳೇ, ದೇವರು ಮಾತ್ರ ಜೀವಿತದಲ್ಲಿ ಇಲ್ಲ ಎಂದಿದ್ದಾರೆ. ಈ ವೇದವನ್ನು ಹಿಡಿಯುವುದಕ್ಕೆ ಯಾವ ಅರ್ಹತೆ ಇಲ್ಲದಂಥ ನನ್ನನ್ನು ದೇವರು ಶುದ್ಧವಾಗಿಗೊಳಿಸಿ ಪರಿಪೂರ್ಣವಾಗಿ ನಾನು ಬದಲಾಯಿಸಿ ಇಲ್ಲಿ ನಿಲ್ಲಿಸಿದ್ದಾರೆ. ನನ್ನ ಹಳೆಯ ಕಾರ್ಯವನ್ನೆಲ್ಲ ದೇವರು ಬದಲಾಯಿಸುವಂತೆ ಮಾಡಿದರು. ಪ್ರಿಯ ದೇವರ ಮಕ್ಕಳೇ, ನಾವು ಮನುಷ್ಯರ ಶರೀರದಲ್ಲಿ ಇದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತನು ಮನುಷ್ಯರಾಗಿ ಭೂಮಿಗೆ ಬಂದಿದ್ದು. ನಾವು ಮನುಷ್ಯರ ಶರೀರದಲ್ಲಿದ್ದೇವೆ. ಅದನ್ನು ನಾವು ಎದುರುಗೊಳ್ಳುವುದು ತುಂಬ ಕಠಿಣವಾದ ಪರಿಸ್ಥಿತಿ. ಆದರೆ ಯಾವಾಗ ನೀವು ವೇದವನ್ನು ಕರದಲ್ಲಿ ಹಿಡಿತೀರೋ, ವೇದವನ್ನು ಯಾವಾಗ ಪರಿಪೂರ್ಣವಾಗಿ ಧ್ಯಾನ ಮಾಡಿ ಅದನ್ನೇ ಅನುದಿನವೂ ಧ್ಯಾನಿಸುವವರಾಗಿದ್ದೀರೋ, ಅದು ನಿಮ್ಮನ್ನು ದಾರಿ ನಡೆಸುತ್ತದೆ. ಇವಾಗ ಪರಲೋಕದಿಂದ ಒಂದು ಪರಿಶುದ್ಧ ಆತ್ಮನನ್ನು ನಡೆಸುವವರಾಗಿದ್ದಾರೆ. ಆ ಪರಿಶುದ್ಧಾತ್ಮನ ವಾಕ್ಯದೊಂದಿಗೆ ಮಾತನಾಡುವಾಗಿದ್ದಾರೆ. ನಮ್ಮನ್ನು ಅರ್ಪಿಸಿಕೊಟ್ಟರೆ ಅದನ್ನು ಬದಲಾಯಿಸುವವರಾಗಿದ್ದಾರೆ. ನಮ್ಮ ದಿನದಲ್ಲಿ ನಮ್ಮನ್ನು ಅರ್ಪಿಸಿಕೊಡೋಣ. ದೇವರ ಬರುವಿಕೆ ತನಕ ಆತನು ಕೊಟ್ಟಂತಹ ಒಂದು ಕಾರ್ಯಗಳಲ್ಲಿ, ಆತನು ನಮಗೋಸ್ಕರ ಬಿಡಲ್ಪಟ್ಟಂಥ ಕರ್ತವ್ಯಗಳಲ್ಲಿ ಒಂದೂ ತಪ್ಪಿ ಹೋಗದಂತೆ, ಪರಿಶುದ್ಧರಾಗಿ ಜೀವಿಸಂತೆ, ಪಾಪಕ್ಕೆ ಅಧೀನತೆ ಹೋಗದಂತೆ ನಾವು ಅವರಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವಂತೆ ನಮ್ಮನ್ನು ಅರ್ಪಣಿಸುತ್ತೇವೆ. ದೇವರ ಮೇಲೆ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದ ಬೆಳೆಸೋರಿಗೆ ತಂದೆ, ಆಮೇನ್. Praise the Lord. கர்த்தர் நல்லவர். கர்த்தருடைய வார்த்தையை கேட்டோம். நாற்பத்தி 48ஆம் வசனம், நீங்கள் இவைகளுக்கு சாட்சிகளாய் இருக்கிறீர்கள். இப்ப நாம் கேட்ட சத்தியத்திற்கும் உலகம் கொண்டாடுகிற இந்த உயிர்த்தெழுதலுக்கும் நாம் ஒவ்வொருவரும் சாட்சிகளாய் இருக்கிறோம். கடைசி வரை கர்த்தருக்கு சாட்சிகளாய் இருங்க. அவர் உயிர்த்தெழுந்தார், அவரே தெய்வம் என்பதற்கு உங்களுடைய வாழ்வு சாட்சியாய் இருக்கட்டும். உங்களுடைய செயல்கள், உங்களுடைய பேச்சு, உங்களுடைய ஜெபம், உங்களுடைய விசுவாசம், இவைகள் மற்றவர்களுக்கு சாட்சிகளாய் இருக்கட்டும். கர்த்தர் உங்களை ஆசீர்வதிப்பார். வார்த்தை பகிர்ந்து கொண்ட பாஸ்டரை கர்த்தர் ஆசீர்வதிப்பார். கர்த்தர் இன்னும் எடுத்து ஆயிரங்களுக்கு பயன்படுத்துவாராக. நாம் ஜெபிப்போம். கண்களை மூடி முழங்கால் படியிட்டு இந்த உயிர்த்தெழுந்த நாளிலே ஆண்டவரே, உம்முடைய சாட்சிகளாய் நீர் எங்களை ஏற்படுத்தினதற்காய் ஸ்தோத்திரம் என்று சொல்லுவார். பிதாவே, உமக்கு நன்றி செலுத்துகிறார். உம்முடைய குமாரனை அனுப்பி எங்கள் மேல் இவ்வளவாய் அன்பு கூர்ந்து ஆண்டவரே, அப்போஸ்தலர்களைப் போல 2025 தேவனுடைய உயிர்த்தெழுதலுக்கு சாட்சியாய் கர்த்தர் என்னை நீர் வைத்திருப்பதற்காய், எங்களை நீர் வைத்திருப்பதற்காய் நாங்கள் உமக்கு நன்றி செலுத்துகிறோம். அந்த அப்போஸ்தலர்கள் நீரே உயிர்த்தெழுந்த தேவன் என்பதை சாட்சியாய் வாழ்ந்து, சாட்சியாய் பிரசங்கித்து, அந்த சாட்சிகளாய் எங்களை எழுப்பினமைக்காய் ஸ்தோத்திரம். உம்முடைய வருகை பிந்துகிற நாள் வரை நாங்களும் அப்படி அநேகரை எழுப்பும்படி என் வாழ்க்கை தானே சாட்சியாய் மாறட்டும் என்று சொல்லி இந்த கால ஓலை உம்முடைய கரத்தில் நாங்கள் எங்களை ஒப்புக்கொடுக்கிறோம். பேச நம்முடைய தாசனையும் குடும்பத்தையும் கர்த்தர் நீங்க ஆசீர்வதிங்க. இன்னும் ஊழியத்தின் பாதையில எடுத்து பயன்படுத்துங்க ஆண்டவரே. அநேகருக்கு அவரும் ஒரு சாட்சியாய் கர்த்தர் பயன்படுத்தும்படியாய் ஜெபிக்கிறோம். இந்த வார்த்தை கேட்ட ஒவ்வொருவரையும் சாட்சியாய் பயன்படுத்தும். ஆன்லைன்ல இருக்கின்ற ஒவ்வொருவரையும் சாட்சியாய் கர்த்தர் பயன்படுத்தும். அப்போஸ்தலர்களோடு இருந்தது போல நீர்தாமே எங்களோடு கூட இருந்து எங்களை நடத்தும்படியாய் இந்த கால ஓலை நாங்கள் ஜெபிக்கிறோம். ஊழியக்காரனாய் நானும் வந்த ஒவ்வொருவரையும், ஆன்லைன்ல பார்க்கின்ற ஒவ்வொருவரையும் நாங்கள் ஆசீர்வதிக்கிறோம். ஆசீர்வாதமாய் இருக்கட்டும். உயிர்த்தெழுந்த உம்முடைய பிரசன்னமும் கிருபையா, உம்முடைய அபிஷேகமும் வல்லமையா ஒவ்வொரு மேலும் தங்கி இருக்கட்டும் என்று சொல்லி இந்த கால ஓலை வாழ்த்துகிறேன். கர்த்தர் தொடர்ந்து நடத்தும் ஆசீர்வதியா, இயேசுவின் நாமத்தினாலே ஆமென். நனமனோவே.
உடைய பிதாவாய் தேவனுடைய அன்பு கர்த்தராகிய இயேசு கிறிஸ்துவினுடைய கிருபையும் பரிசுத்த ஆவியினுடைய காவலும் நடத்துதலும் கேட்டு சத்தியத்தின்படி கர்த்தருடைய வருகை மட்டும் நாம் அனைவரோடும் இருப்பதாக. ஆமென். லேலூயா மாரணா, லேலூயா மாரணாதா, லேலூயா. கர்த்தர் உங்களை ஆசீர்வதிப்பாராக. பிரைஸ் தி லார்ட். உங்களுக்கான ஆகாரம் ஆயத்தமாக இருக்கிறது. ஸோ எல்லாரும்